ಮಕ್ಳು ಇಟ್ಟೆಲ್ಲ ಮಾಡ್ತಾರು ನೋಡಕ್ಕೆ ಅವರೇ ಇಲ್ಲ ಅಂತ ನನಗೂ ದುಃಖ ಬರ್ತೈತ್ರಿ. ಶ್ರೀಮಂತರಿಗೆ ಕಷ್ಟ ಬರಬಾರ್ದು, ಅವಾಗ ಕಷ್ಟ ಸಹನ ಮಾಡೋ ಶಕ್ತಿ ಇರಂಗಿಲ್ಲ. ಅವ ಶ್ರೀಮಂತಾಗೆ ಬದುಕಿರ್ತಾನೆ, ಅವಾಗ ಕಷ್ಟ ಬಂತಂದ್ರೆ ಕಾಂಪ್ರಮೈಸ್ ಆಗಂಗಿಲ್ಲ. ಕಾರ್ನಾಗ ಅಡ್ಡಾಡೋ ಮನುಷ್ಯ ಸೈಕಲ್ ಮೋಟ್ರ್ ಮೇಲೆ ಬಸ್ಸಿಗೆ ಹೋಗಂದ್ರೆ ಬೇಡ ಬೇಡ ಹೋಗೋದ ಬೇಡ ಅಂತಾನೆ. ಕಷ್ಟ ಅನುಭವಿಸೋದು ಅವ್ನು ಭಾಳ ಕಠಿಣ ಅದ. ಆದ್ರೆ ಬಡವಾಗ ಅತಿಶಯ ತೊಂದರೆ ಇದ್ದ ಒಮ್ಮೆ ದೇವರು ಭಾಳ ಕೊಟ್ಟು ಬಿಟ್ಟ, ಅವ್ನು ಕೋಟು ಬೂಟು ಹಾಕೊಂಡು ಶ್ರೀಮಂತರಿಗೆ ಬದುಕಂದ್ರೆ ಅವಂಗೂ ಆಗಂಗಿಲ್ಲ. ಯಾರು ಪೇರೆಂಟ್ಸ್ ಬೇಡ್ ಮೇಲೆ ಒಂದು 20,000 ರೂಪಾಯಿ ತಗೋರಿ, ಬಟ್ ಆದ್ಮೇಲೆ ಅದ್ರದ್ದು ಲೆಕ್ಕ ಏನೈತಲ್ಲ ನಿಮ್ದ್ರೊಳಗೆ ನೀವು ಇಟ್ಕೋರಿ. ಅಂದ್ರೆ ನಿಮ್ಗೆ ಗೊತ್ತಾಕೈತಿ ಒಂದ್ ಲೆಸನ್ ನಾವು ಪಪ್ಪ ಅಂದ್ರೊಳಗೆ ಕಲ್ತಿದ್ದಾರೆ. ನಾನು ಈಕಿ ಇಬ್ಬರೇ ಇದ್ವಿ ಬೆಲ್ಗಾಮಲ್ಲಿ, ಬರೋರು ಎಲ್ಲಾರು ಕಳ್ಸೋರ. ಬಟ್ ಅವಾಗ ನಮಗೂ ಲೈಫ್ ಲೆಸನ್ 2,000 ರೂಪಾಯಿದಾಗ ಪೂರಾ ಮನಿ ನಡೆಸ್ಬೋದು, 20,000 ಇದ್ರೂ ನಡೆಸ್ಬೋದು, 2 ಲಕ್ಷ ಇದ್ರೂ ನಡೆಸ್ಬೋದು. ಸೊ ದ್ಯಾಟ್ ಡಿಫ್ರೆನ್ಸಸ್ ಲೈಫ್ ಸ್ಟೈಲ್ ನಮಗೆ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು ಇಬ್ಬರೇ ಇದ್ದಾಗ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಾವು ಒಂದ್ಸಲ ನೀರು ತರುದು ನಮ್ಮ ತಂದೆಯವರಿಗೆ ಕೇಳಿದೆ, ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಒಂದ್ಸಲ ಯಾವುದೋ ಒಂದು ಲಾಯರ್ ಲಾಜ್ನಾಗ ಇಳಿಸಿದ್ರೆ ದೊಡ್ಡ ದೊಡ್ಡ ಮಂದಿ ಎಲ್ಲ ದೊಡ್ಡ ದೊಡ್ಡ ಹೇಳ್ಕೊತಾರಲ್ಲ, ಪಪ್ಪ ಇದು ಹೆಂಗೆ ಅವ್ರ ಕಡೆ ಹೆಂಗೆ ಏನು ಅನುಕೂಲ ಇರ್ತೈತೆ ಅಂತ ಕೇಳಿದೆ. ಅದೇನು ದೊಡ್ಡ ವಿಷಯ ಬಿಡು ಅಂತಿದ್ರು. ಮುಂದಿನ ಸಲ ನಾವು ಬೆಂಗಳೂರಿಗೆ ಹೋದ್ರೆ ನಮಗೆಲ್ಲ ಅಶೋಕ್ ಹೋಟ್ಲ್ ಬುಕ್ ಮಾಡಿ 8 ದಿವಸ ಗಂಟೆ ಇಟ್ಬಿಟ್ರಿ. ನಾ ಅಂದೆ ಹಿಂಗೆ ನನ್ನ ಕಂಪ್ನಿಯವ್ರು ಫೆಸಿಲಿಟಿ ಕೊಡ್ತಾರೆ, ನಾನು ತೊಗೊಂಡಿಲ್ಲ, ನಾ ಕಾಮನ್ ಆಗಿ ಬದುಕ್ತಿದ್ದೆ. ನಮ್ಮ ಮದರ್ಗೆ ಆಶ್ಚರ್ಯ ಆತ, ನಮ್ಮ ಜೀವನದಾಗ ಇಂಥ ಹೋಟ್ಲ ಇಂಥ ಟ್ರಾವೆಲ್ಲ ನಾವು ಮಾಡಿಲ್ಲ ನಂಗಿಲ್ಲ ನೋಡಿ, ಅದನ್ನ ಅನುಭವಿಸ್ಬಿಟ್ಟು ಬಿಡತ್ತಿದ್ರು ಅವ್ರು. ಹಂಗ ಎಲ್ಲ ಕಡೆ ಕರ್ಕೊಂಡ್ ತಿರ್ಗಾಡ್ಸ್ಯಾರ. ಕೇದಾರ್ಕ ಒಂದ್ ನಿಮಿಷ ಮೈಕ್ ಹಾಕ್ತೀನಿ. ಅವ್ರು ಒಂದ್ 5 ಕಾಶಿ ಕಡೆ 3 ಸಲ ರೀ, ನೇಪಾಳ ಕೇದಾರ 5 ಸಲ, ರಾಮೇಶ್ವರ ಕಡೆ ಎಲ್ಲ ಒಂದು ಬಿಡ್ಲಾರ್ದು ಎಲ್ಲ ತಿರ್ಗಾಡ್ಸ್ಯಾರಿ. ಭಾಳ ಹುರುಪಿದ್ರಿ ಅವ್ರು. ಎಲ್ಲ ಕಡೆ ಮಕ್ಕಳನ್ನ ನಮ್ಮನ್ನ ಕರ್ಕೊಂಡನ ಹೋಗಿದ್ರಿ. ವರ್ಷಕ್ಕೊಮ್ಮೆ ಅಡ್ಯಾಡ್ಬಾರ್ದು, ಮೇಲೆ ಬೆಂಗಳೂರು ಎಲ್ಲ ಸನಿ ಊರುಗಳು ಎಲ್ಲ ಕಡೆ ಒಂದು ಬಿಡ್ಲಾರ್ದು ಎಲ್ಲ ತೋರ್ಸ್ಯಾರ ಬಿಡ್ರಿ. ನಮ್ಮ ಆಸೆ ಏನೂ ಇಲ್ಲ, ಕರೆ ಅವರೇ ಇಲ್ಲ ಅನ್ನೋದ್ರಿಂದ ನಮ್ಗೆ ಕೆಟ್ಟ ಅನಿಸ್ತೈತ್ರಿ. ಮಕ್ಳು ಇಟ್ಟೆಲ್ಲ ಮಾಡ್ತಾರು ನೋಡಕ್ಕೆ ಅವರೇ ಇಲ್ಲ ಅಂತ ನನಗೂ ದುಃಖ ಬರ್ತೈತ್ರಿ. ಇಲ್ಲ ಅಂದ್ರೆ ಅವ್ರು ನಾವು ನೋಡ್ಬೇಕಾರೆ ನಾವು ಜೀವನದಾಗ ಸಣ್ಣಾಗಿದ್ದಾಗ ನಮ್ಗೆ ಆಸೆ ಅಟ್ಟೆ ಇರ್ತೈತಿ, ಅದನ್ನ ನಿಭಾಯಿಸೋ ಶಕ್ತಿ ನಮಗೆ ಇರಂಗಿಲ್ಲಲ್ಲ. ಬಾಂಬೆದಾಗ ಹೋಗಿ ತಾಜ್ ಮಹಲ್ ಹೋಟ್ಲಾಗ ಇರೋನು ಅಂದ್ರೆ ನಾವು ಕನಸು ಕಾಣ್ಬೋದು, ಕರ್ಕೊಂಡೋಗಿ ಇರ್ಸೋರು ಬೇಕಲ್ಲ. ಅವರು ನಾವು ಕಲ್ಪನೆ ತಿಲಯ ಮಾಡ್ತಿದ್ವಿ ಅಂತಿದ್ವಿ, ಎಲ್ಲ ಕಡೆ ಕರ್ಕೊಂಡು ಯಾವ ಆಸೆ ಉಳಿಸಿಲ್, ಖರೆ ಅವರೇ ಇಲ್ಲ ಅನ್ನೋದಂದ್ರೆ ಭಾಳ ಕೆಟ್ಟ ಈಗಿದ್ದ ಇನ್ನೂ ಖುಷಿ ಪಟ್ಟಿರೋರು ಮಕ್ಕಳು ದುಡಿದು ನೋಡ್ಲಿಲ್ಲ, ಅವ್ರ ಮದುವೆನೂ ನೋಡ್ಲಿಲ್ರಿ. ಅವರು ಈ ಒಂದು ಮದುವೆ ನೋಡ್ಲಿಲ್ರಿ. ಗಟ್ಟಿ ಬರೀ ಮಕ್ಳು ಮದುವೆ ಅಂದ್ರು. ನಾ ಇನ್ನೂ ಸಣ್ಣವ್ರದವ್ರು ಇಷ್ಟು ದೌಡಿ ಹಾಕ್ರಿ ಅಂದ್ರೆ ಬಿಡಂಗಾರ, ನಮ್ಮ ಅಪ್ಪ ನನ್ನ ಮದುವೆ ನೋಡಿಲ್ಲ, ನಾನು ನನ್ನ ಮಕ್ಳು ಮದುವೆ ನೋಡ್ತೀನಿಲ್ಲ ಹಿಂಗೆ ಅಂದ್ರಿ. 5 ಹೆಣ್ಣು ನೋಡಾಕತ್ತಿದ್ವಿ ಇವಂಗೆ. ಇವಂದು ಗಟ್ಟಿ ಆಗಿತ್ತು ರೀ, ಬಸ್ಟಿಗೆ ಹಾಕಿದ್ವಿ, ಅದಷ್ಟ ನೋಡ್ರಿ. ಏಕದಮ್ಮನ ಅಟ್ಯಾಕ್ ಆಗಿಬಿಡ್ತ್ರಿ. ಅವ್ರು ತೀರ್ಕೊಂಡು 7 ತಿಂಗಳದಾಗ ಇವ್ನ ಮದುವೆ ಆತ್ರಿ. ಗಟ್ಟಿ ಮಾಡಿಬಿಟ್ಟಿತ್ರಿ. ಮತ್ತು ವರ್ಷ ತುಂಬೊಟ್ಟಿಗೆ ಎಲ್ಲ ಹಿರಿಯರು ಕೂಡ ಮಾಡೋಣ ಹಾಕೈತಿರಿ. ಇಲ್ಲ ಕಷ್ಟದ ದಿವಸಗಳೊಳಗೆ ಎಲ್ಲ ಅನುಭವಕ್ಕೆ ರಗಡ ಬಂದಾವ. ಬಟ್ ಒಂದೇನು ನಾವು ತಂದೆ ತಾಯಿನ ನಮ್ಮ ಹಿರಿಯರು ನೆನೆಸಿ ನಾವು ಒಮ್ಮೆ 2ನೇ ನಂಬರ್ ಮಗಂದು ಇವಂದು ಕೂಡಿ ಮಾಡೋಣ ಅಂದ್ರೆ ಒಟ್ಟು ಹಿಂಗೆ ಅನ್ನಾಕತ್ತಾನ 5 ಹೆಣ್ಣು ನೋಡಾಕತ್ತಿದ್ರು. ಅವ್ರ ಬಾಯಿಲೆ ಎಲ್ಲ ಹಿಂಗೆ ಬತ್ರಿ ಅದು. ನಾನು ನಮ್ಮ ಅಪ್ಪ ನನ್ನ ಮದುವೆ ನೋಡಿಲ್ಲ, ನಾನು ನನ್ನ ಮಕ್ಕಳು ಮದುವೆ ನೋಡ್ತೀನಿಲ್ಲೇನೋ ಅಂದ್ರಿ. ನಾ ಹಿಂಗೆ ಯಾಕೆ ಅಂತೀರಿ ಅಂದ ಮತ್ತೆ ಹೆಣ್ಣು ನೋಡಾಕತ್ತಿದ್ರು ನಿಮಗೆ. ಬಸ್ಟಿಗೆ ಒಂದನ್ನು ನೋಡ್ರಿ ಒಂದು ಲಗ್ನ ನೋಡ್ಲಿಲ್ಲ. ಅವ್ರಿಗೆ ಅನ್ನಿಸ್ತೈತ್ರಿ, ಅವ್ರು ಹೇಳ್ತಿದ್ರು ನನಗೆ ಸ್ವಲ್ಪ ಯಾಕೋ ಹೆಲ್ತ್ ಸರಿ ಇಲ್ಲಪ್ಪ. ನಾನು PUC ಇದ್ದಾಗ ನಾನು ಕಾಲೇಜ್ ಬಿಡಿಸಿ ಕರ್ಕೊಂಡ್ಬಂದ್ರು. ನಂದು BCom ಫಸ್ಟ್ ಅಡ್ಮಿಷನ್ ಮಾಡಿದ್ದೆ, ನಂದು ಹೆಲ್ತ್ ಸರಿ ಇಲ್ಲ, ಸ್ವಲ್ಪ ರಿಲೇಷನ್ಸ್ದಾಗೆಲ್ಲ ವ್ಯವಹಾರಗಳದಾವ, ನನಗೇನಾರು ಹೆಲ್ತ್ ತೊಂದರೆ ಆಗಲಿ ಬಿಡಲಿ ಅಂತೇಳಿ ಅವ್ರು ಏನು ಮಾಡ್ರಿ, ಹೇ ರಕ್ಷಿ ಕಮನ್. ಹೀಗಾಗಿ ಅವರು ನಮ್ಮನ್ನು 1 ವರ್ಷ ತಿರುಗಾಡಿಸಿ ಟ್ರೈನಿಂಗ್ ಮಾಡ್ರಿ. ಏನದ ಏನಿಲ್ಲ, ವ್ಯವಹಾರಗಳು ಹೆಂಗಿರ್ಬೇಕು, ಪ್ರಾಮಾಣಿಕಲ್ಲಿ ಹೆಂಗೆ ವ್ಯವಹಾರ ಮಾಡಬೇಕು. ಶಾನ್ಯ ಭಾಳ ಇದ್ರು ಬಿಡ್ರಿ ಅವರು. ಅವ್ರ ಅಪ್ಪನ ಗತೆನ ಇವನು ಭಾಳ ಹುಷಾರ. ಅವ್ರು ಯಾರ್ಯಾರಿಗೆ ಹಂಗೆ ಈಗ ಒಬ್ಬರಿಗೆ ಚೇರಿಯನ್ ಅಂತೇಳಿ ನಮ್ಮ ಬಾಂಬೆ ಗವರ್ನರ್, ಅವ್ರು ಈಸ್ ಎ ಕ್ರಿಶ್ಚಿಯನ್ ಫ್ಯಾಮಿಲಿ, ಬೆಂಗಳೂರಾಗ ರಿಚೆಸ್ಟ್ ಫ್ಯಾಮಿಲಿ ಅದು. ಅವ್ರ ಜೊತೆ ನಮ್ಮ ಫಾದರ್ BVRS ಹಂಗಿತ್ತು. ಅವರು ಆಗಿನ IAS ಆಫೀಸರು. ಆಮೇಲೆ ಬಾಂಬೆದಾಗ ಎಲ್ಲ ದೊಡ್ಡ ಮಂದಿ ಸಂಪರ್ಕ. ಮೊದಲು ಬಿಸ್ನೆಸ್ ಮಾಡ್ತಿರ್ರಿ, ಈ ಕಡೆ ನೌಕರಿ ಮಾಡಿರಿ 20 ವರ್ಷ ರೀ. ಇದ್ರದ್ದು ಪ್ರಾಬ್ಲಮ್ದ ಮ್ಯಾಲೆ ಆರ್ಡರ್ ಬುಕ್ಕಿಂಗ್ ಮಾಡ್ಕೊತಿದ್ರಿ 8 ಜಿಲ್ಲಾದ ಮೇಲೆ.
ಅಲ್ಲ ಬಿಸ್ನೆಸ್ ಮಾಡ್ತಿದ್ರೆ ಮತ್ತೆ ನಾವು ಏನು ಅಲ್ಲ ಮೊದಲ ಬಣ್ಣದ ಬಿಸ್ನೆಸ್ ಮಾಡ್ತೀರಿ ಕೆಮಿಕಲ್ ಬಾಂಬೆ ಅಂಗಡಿದಿಂದ ನಾವು ಅವ್ರ ಮುಂದೆ ಒಬ್ರು ಬಂದ ಭಾಳ ಶಾನೆ ಅದಾರು ಇವರು ಒಟ್ಟು ಇವ್ರನ್ನ ತಗೋರಿ ಕಂಪ್ನಿಯವ್ರಿಗೆ ಭಾಳ ಹೇಳಿರಿ ಇವಿನ 1 ವರ್ಷದ ಕೂಸ್ ಇದ್ರಿ ಅವಾಗ ನೌಕರಿ ಮತ್ತು ಭಾಳ ಇದನ್ನ ಮಾಡೋಣ ನೌಕರಿ ಮಾಡಾಕೈತ್ರಿ 20 ವರ್ಷ ನೌಕರಿ ಮಾಡ್ಯಾರ್ರಿ 8 ಜಿಲ್ಲಾದ ಮೇಲೆ ಆರ್ಡ್ರ್ ಬುಕ್ಕಿಂಗ್ ಮಾಡ್ಕೊತಿದ್ರಿ ತಿಂಗಳಿಗೊಮ್ಮೆ ವಿಸಿಟ್ ಕೊಡ್ತಿದ್ರಿ ಹೋಗಿ ಎಲ್ಲ ಕಡೆ ಅವಾಗೆಲ್ಲ ಅವ್ರಿಗೆ ಫೆಸಿಲಿಟಿ ಬೇರೆ ಬೇರೆ ಊರಿಗೆ ಬದಲಿ ಆಗಿತ್ರಿ ನಮ್ಮಲ್ಲಿ ನೌಕರಿ ಬ್ಯಾಡ್ತಮ್ಮ ಊರುಗಳಿಗೆ ಬದಲಿ ಆಗೋದಾದ್ರೆ ಹೋಗಬೇಡ ನೌಕರಿ ಬಿಟ್ಟು ಬಿಡ ಅನ್ನಕೈತ್ರಿ ನಮ್ಮ ಮಾಮಗಳು ನಾನು ಇಲ್ಲೇ ಬೆಳಗಾವಕ್ಕೆ ಮತ್ತು ಇದಕ್ಕೆ ಪುನಾಕ ಸೊಲ್ಲಾಪುರ ಆ ಕಡೆಗೆ ನಾಗ್ಪುರ ಎಲ್ಲ ಕಡೆ ಒಟ್ಟು ಬ್ಯಾಡ ಅಂದ್ರೆ ಅಲ್ಲಿ ಬ್ಯಾಡ ಅಂದ್ರಿ ಮನ್ಯಾಗ ಹೋಗ್ಬೇಡ ಅಂದ್ರಿ ಮತ್ತು ಇಲ್ಲಿ ಬೆಳಗಾವಕ್ಕೆ ಒಂದು 5-6 ತಿಂಗಳು ಮಾಡಿಸ್ಕೊಂಡ್ರಿ ಎಡ್ತಾಕಿರು ಮತ್ತು ರೊಕ್ಕೈಗೆ ಆಫೀಸ್ ಮಾಡಿರ್ರಿ ಎಲ್ಲ ಮಾಡಿರಿ ಎಲ್ಲ ಥರ ದುಡ್ದಾರ ಬಿಡ್ರಿ ಅವ್ರು ಸೈಕಲ್ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಿ ಮೊದಲು ನಾವು ಹೊಸ್ದಾಗಿ ಬಂದಾಗ ರೀ ವಸೂಲಿಗೆಲ್ಲ ಸೈಕಲ್ ಮೇಲೆ ಹೋಗಿದ್ರಿ ಅವರು ತೇರ್ದಾಳ ಬನ್ನಟ್ಟಿ ಮಾಲಿಂಗ್ಪುರ ದಿವಸ ವಸೂಲಿ ಮಾಡಕ್ಕೆ ಸೈಕಲ್ ತುಳುವುದು ಭಾಳ ಅಂದ್ರೆ ಅವಾಗ ಏನೈತ್ರಿ ಶ್ರೀಮಂತರ ಅಂದ್ರೆ ನಮ್ಮ ರೊಕ್ಕ ಬಂದಿಟ್ಟು ಭಾಳ ದೊಡ್ಡ ಫ್ಯಾಮಿಲಿ ಅದಾವ್ರಿ ಬಟ್ ಅವ್ರ ಮಕ್ಕಳನ್ನ ಒಂದು ಕಲೆ ಅಂದ್ರೆ ಮತ್ತು ಕಂಪ್ನಿಯವರು ಬುಲೋಟ್ ಗಾಡಿ ಜೀಪ್ ಗಾಡಿ ಎಲ್ಲ ಕೊಟ್ಟಿರಿ ಅವ್ರಿಗೆ ನಾವು ಅಂಜೆ ಒಟ್ಟಾಗ ನಮ್ಮ ಊರಾಗ ಬೇರೆ 2-3 ಸಲ ಮಂದಿಗೆ ಆಕ್ಸಿಡೆಂಟ್ ಆಗಿತ್ರಿ ನಾವು ಒಟ್ಟ 1 ದಿನ ಗಾಡಿ ಹಚ್ಚಿಸ್ಕೊಡ್ಲಿಲ್ಲ ಅವ್ರು ಮಂದಿನ ಹೋಗೋದು ಇದನ್ನ ಮಾಡಾಕೈತ್ರಿ ಅಡ್ಡಾಡಕೈತ್ರು ಮತ್ತು ಮುಂಡ್ರಾಬಾದಾಗ ಓದ್ಬಿಟ್ಟು ಬಂದ್ರಿ ಜೀಪ್ ಗಾಡಿಯಾಗ ಡ್ರೈವರ್ನ ಕೊಟ್ಟಿರಿ ಎಲ್ಲ ಕಡೆ ಅಡ್ಡಾಡ್ತೀರಿ ಮತ್ತು ತಾವು ಕಾರದು ಎಲ್ಲ ಮಾಡಿರಿ ಮಾರುತಿ ವ್ಯಾನ್ ಇದು ಇಲ್ಲ ಎಲ್ಲ ಅವ್ರಿಗೆ ಫ್ಯಾಮ್ಲಿಗೆ ಏನು ನೀಡದ ಅಲ್ರಿ ಅದನ್ನ ಹೇಳೋಕ್ಕಿಂತ ಮೊದಲ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಏನದ ಮಿಸಸ್ಗೆ ಏನದ ತಾಯಿಗೆ ಮೊದಲು ನಮ್ಮ ಲಗ್ನ ಆದಾಗ ಮನ್ಯಾಗ ಗಾಡಿ ಅದು ಇದ್ದು ಬಿಡ್ರಿ ಅವು ಸ್ವಂತ ಏನು ತಾವು ಹೊಡೆದಾಡ್ತಿಲ್ಲ ಡ್ರೈವರ್ಗಳ್ನ ಇಟ್ಟಿರಿ ಮುಂದೆ ಬರ್ತಾ ಮತ್ತು ಕಾರ್ ಅದು ತೊಗೊಂಡ್ರು ಈಗ ಕಂಪ್ನಿಯವ್ರು ಕೊಟ್ರೆ ಅವರು ಡ್ರೈವರ್ ಕೊಟ್ರಿ ಮತ್ತು ಒಂದು ಸೈಕಲ್ ಮೋಟ್ರ್ ಮೇಲನ್ಕ ಅಂಜಿ ಒಟ್ಟು ಹತ್ತಿಸ್ಬಿಡ್ಲಿಲ್ಲ ನಾ ಮತ್ತು ಸಣ್ಣ ಲೋನ ಅದ ತೊಗೊಂಡಿರ್ಕರಿ ಅದ್ರಾಗೂ ಏನು ಒಟ್ಟ ಕುಂಡ್ರಿಸ್ಕೊಡಿ ಒಂದೇನ್ರಿ ಶ್ರೀಮಂತರಿದ್ರು ಕಷ್ಟದ ಅನುಭವ ಇರ್ಲೂ ಸಲುವಾಗಿ ಎಲ್ಲ ಹಳಿ ಪದ್ಧತಿ ಅಡಾಪ್ಷನ್ ಮಾಡ್ಕೊಂಡು ನಮ್ಮ ಮನ್ಯಾಗೆಲ್ಲ ಹಳಿ ಮಂದಿನ ರೀ ಹಳಿ ಪದ್ಧತಿನ ಇದ್ದು ರೀ ಹಿಂಗಾಗಿ ನೀವು ಸಾಹುಕಾರಕ್ಕೆ ಇದ್ರೆ ಅದು ಉದ್ಯೋಗಕ್ಕೆ ಅದು ಅಂಗಡಿ ಪುರ್ತಕ ಅದು ವ್ಯವಹಾರ ಪುರ್ತಕ ಇರೋ ಲೈಫ್ ಸ್ಟೈಲ್ ಯಾವುದು ಹಂಗೆ ಮತ್ತು ಭಾಳ ತಮ್ಮ ಕಳ್ಳ ಬಳಿ ಮಂದಿನೆಲ್ಲ ಜಕ್ಕೊಂಡು ಹೋಗಿದ್ದಾರೆ ಅಣ್ಣನ ಮಕ್ಕಳದು ಎಲ್ಲಾರ್ದು ಲಗ್ನ ಮಾಡಿ ಭಾಳ ಎಲ್ಲ ಹಚ್ಕೊಂಡು ಭಾಳ ಇರ್ತಿದ್ರಿ ಇವನು ಬಸವರಾಜನು ಹಂಗಾರ ಅಪ್ಪನ್ಗತೆ ರೀ ಎಲ್ಲ ನಮ್ಮವರು ತಮ್ಮವರು ಎಲ್ಲರಿಗೂ ಮಾಡೋದು ಮಟ್ಟೋದು ಎಲ್ಲ ಮಾಡ್ತಾನೆ ರೀ ಅದ ನೆನಪಾಕೈತ್ರಿ ನನಗೆ ಇಲ್ಲ ಜೀವನದ ಅನುಭವಗಳು ಭಾಳ ಅದಾವ್ರಿ ಅವೆಲ್ಲ ಹೇಳ್ಕೊತ ಆದ್ರೆ ಅದು ಮುಗಿಲಾರ್ದ ಕತೆ ಇಲ್ಲ ಅದನ್ನ ಹೇಳ್ಬೇಕ್ರಿ ಇವತ್ತಿನ ಜನ್ರೇಷನ್ಗೆ ಅವನ್ನ ಹೇಳ್ಬೇಕು ಕಷ್ಟ ಹೇಳಿದಾಗ ಅದು ಶ್ರೀಮಂತಿಕೆಗೆ ವ್ಯಾಲ್ಯೂ ಬರ್ತದೆ ಕಷ್ಟನೇ ಇಲ್ಲ ಅಂದ್ರೆ ಮೇಲೆ ಹೇಳ್ಬಿಟ್ರೆ ಇವ್ರೇನ್ ಬಿಡಪ್ಪ ಆರಾಮಾಗಿದ್ದಾರೆ ಅಂತ ಇಲ್ಲ ನಿಮಗೆ ನಾ ಹೇಳಲ್ರಿ 2 ಡಿಫಿಕಲ್ಟ್ ನನ್ನ ಜೀವನದಾಗ ನಾನು ನೋಡೇನಿ ಶ್ರೀಮಂತರಿಗೆ ಕಷ್ಟ ಬರಬಾರ್ದು ಅವಾಗ ಕಷ್ಟ ಸಹನ ಮಾಡೋ ಶಕ್ತಿ ಇರಂಗಿಲ್ಲ ಅವ ಶ್ರೀಮಂತಾಗೆ ಬದುಕಿರ್ತಾನೆ ಅವಾಗ ಕಷ್ಟ ಬಂತಂದ್ರೆ ಕಾಂಪ್ರಮೈಸ್ ಆಗಂಗಿಲ್ಲ ಕಾರ್ನಾಗ ಅಡ್ಡಾಡೋ ಮನುಷ್ಯ ಸೈಕಲ್ ಮೋಟ್ರ್ ಮೇಲೆ ಬಸ್ಸಿಗೆ ಹೋಗಂದ್ರೆ ಬೇಡ ಬೇಡ ಹೋಗೋದ ಬೇಡ ಅಂತಾನೆ ಕಷ್ಟ ಅನುಭವಿಸೋದು ಅವ್ನು ಭಾಳ ಕಠಿಣ ಅದ ಆದ್ರೆ ಬಡವಾಗ ಅತಿಶಯ ತೊಂದರೆ ಇದ್ದ ಒಮ್ಮೆ ದೇವರು ಭಾಳ ಕೊಟ್ಟು ಬಿಟ್ಟ ಅವ್ನು ಕೋಟು ಬೂಟು ಹಾಕೊಂಡು ಶ್ರೀಮಂತರಿಗೆ ಬದುಕಂದ್ರೆ ಅವಂಗೂ ಆಗಂಗಿಲ್ಲ ನಾವು ಹೆಂಗೆ ನಿಜ ಜೀವನದಾಗ ನಾವು ಅಳವಡಿಸ್ಕೊಂಡೇವಲ್ರಿ ಅದೇ ಥರನ ಬದುಕಿಲ್ಲ ಸ್ವಾರ್ಥ ಆಗದ ನಮಗೆ ಕಷ್ಟನೂ ಅಷ್ಟದ ಸುಖನೂ ಗೊತ್ತದ ಬಟ್ ಅದ್ರ ಅನುಭವ ಇರೋದ್ರಿಂದ ನಾವೆಲ್ಲ ನಮ್ಮ ಗೆಳೆಯರಿಗೆ ನಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಅದನ್ನೇ ಹೇಳ್ತೀವಿ ಸರಳ ಸಾಮಾನ್ಯವಾಗಿ ಬದುಕಿರ ಯಾವುದೂ ಏನೂ ನಾವು ಕಲಿಯುವಂಥ ಅವಶ್ಯಕತೆನೇ ಇಲ್ಲ ನಮ್ಮ ಜೀವನನ ನಮ್ಗೆ ಕಲಿಸ್ಕೊತ ಹೋಗ್ತೀವಿ ತಾಯಿ ತಂದೆ ಸಂಬಂಧಿಕರು ಗೆಳೆಯರು ಇವರ 4 ಜನ ಸಾಕು ನಮಗೆ ಎಜುಕೇಷನ್ ಭಾಳ ಟೀಚರ್ಸ ಭಾಳ ವ್ಯವಹಾರ ಜ್ಞಾನ ಭಾಳ ಜಗತ್ತಿಂದ ಎಲ್ಲ ಶೋಧನೆ ನಮಗೆ ಏನೂ ಅವಶ್ಯಕತೆ ಇಲ್ಲ ದಿನನಿತ್ಯ ನಾವು 8 ತಾಸು ಮನ್ಯಾಗಿರ್ತೀವಿ 8 ತಾಸು ಉದ್ಯೋಗದಾಗಿರ್ತೀವಿ 8 ತಾಸು ನಿದ್ದೆ ಒಳಗಿರ್ತೀವಿ 3 ಭಾಗ ಅದಾವ 8 ತಾಸಿಗೆ ನಮಗೆ ಏನು ಬೇಕು ಅಷ್ಟೋ ವಿಷಯ ಸಾಕಾಗೈತೆ ಇಲ್ಲದೆಲ್ಲ ತಲೆ ತುಂಬಿಕೊಂಡು ಸಂಬಂಧ ಸೋದರಲ್ಲದೆಲ್ಲ ವಿಷಯ ಹಾಕ್ಕೊಂಡು ಊರ ಕತೆ ಮಾತಾಡೋದು ನಮಗೇನು ಅವಶ್ಯ ರಿಯಲ್ ಆಗಿ ನಾವು ಏನು ಬದುಕಾಕತ್ತೀವ ಸತ್ಯದ ಸಮೀಪ ಇದು ಕರೆ ಐತೆ ಅಂದ್ರೆ ಅದನ್ನು ನಂಬಿಬಿಡೋದು ಸುಳ್ಳೋದ ವಿಷಯ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅದ್ರ ಗೋಜು ಹೋಗೋ ಅವಶ್ಯಕತೆನೇ ಇಲ್ಲ ಏನು ರಿಯಲಿಸ್ಟಿಕ್ ಐತೆ ಅಷ್ಟು 8 ತಾಸಿಗೆ ನಮ್ಗೆ ಬೇಕಾದಷ್ಟು ಡ್ಯೂಟಿ ಮಾಡ್ರೆ ಸಾಕು ಅಷ್ಟೇ ನಾವು ಫ್ಯಾಮ್ಲಿ ಸಲುವಾಗಿ ನಾವು ಖುಷಿ ಪಡೋದು ಗೆಳೆಯರು ಬಂದ್ರೆ ಖುಷಿ ಪಡೋದು ಇದಕ್ಕಿದ್ದು ಹೊಡೆದು ಏನು ಬೇಕು ರೀ ಬೇರೆದವ್ರಿಗೆ ಏನು ತೋರಿಸಿ ನನಗೆ ಏನಾಗೋದೈತಿ ಬೇರೆದವ್ರು ಕಲಿಬೋದು ಹಿಂಗಾಗಿ ನಾವು ಒಂದು ಮನೆ ಒಳಗೆ ಮತ್ತು
ನಮ್ಮ ಮನ್ಯಾಗ ನಾವು ಎಲ್ಲೇ ಏನೋ ಡೆವಲಪ್ಮೆಂಟ್ ಮಾಡಿರು, ಗಾಡಿ ತಂದರು, ಮನೆ ಕಟ್ಟರು, ಬೇರೆ ಕಡೆ ಅವ್ರ ಮನ್ಯಾಗ ನಮ್ಮ ತಾಯಿ ಆಗಲಿ, ನಮ್ಮ ಮಿಸ್ಸಸ್ ಆಗಲಿ, ನಮ್ಮ ಮಕ್ಕಳಾಗಲಿ ಇದ್ಯಾಕೆ ಹಿಂಗೆ ಕೇಳಿಲ್ಲ. ಮತ್ತು ನಾವು ಹಂಗೆ ನಿಷ್ಠೂರಿ ಹೆಂಗಿದೀವ್ರಿ, ಯಾರ್ದೋ ನಮ್ಮ ತಂದಿದ, ನಮ್ಮ ಅಣ್ಣ ತಮ್ಮರ್ದ, ನಮ್ಮ ಬೇರೆದವ್ರ ಒಂದು ಗಳಿಕೆ ಒಳಗೆ ನಾವು ಒಂದು ವಸ್ತು ಕೊಂಡು ತೊಗೊಂಡಿಲ್ಲ ನನ್ನ ಜೀವನದಾಗ. ನಮ್ಮ ಬೀಗರಿ ಸಕ್ಕ ನಮ್ಮ ಬೆಳಗಾವದಾಗ ನಮ್ಮ ಹೆಂಡತಿ ಮನೆಯವ್ರಿಗೆ ಹೇಳಿದೆ, ನೀವೇನಾರು ಕೊಡೋದಿದ್ರೆ ತೊಗೋದ್ರೆ ನಿಮ್ಮ ಮಗಳ ಅಲ್ಲೇ ಕೊಡೋದು ತೊಗೋದು, ಹಳೆಯತನ ಬೀಗರು ಸಂಬಂಧಿಕರು ನಾವು ಒಂದು ಪೈಸಾ ತೊಗೊಳಂಗಿಲ್ಲ, ಕೊಡಂಗಿಲ್ಲ. ಏನು ಪ್ರೀತಿಲೇ ಬದುಕೇವು ಇಷ್ಟ ಸಾಕು. ಯಾಕಂದ್ರೆ ತೊಗೊಂಡು ಐಶ್ ಬರೀ ಅಂತ ಅದನ್ನ ಅಪವಾದ ಮೇಲೆ ಟ್ಯಾಪ್ ಹಾಕೊಂಡು ಎಲ್ಲಿ ಅಡ್ಡಾಡೋದು ರೀ. ಅದ ಎಲ್ಲ ವಿಷಯ ಡಿಲೀಟ್ ಹಾಕೋಕ್ರೆ ಅದು ಡಿಲೀಟ್ ಹಾಕಂಗಿಲ್ಲ. ಈಗ ನೋಡ್ರಿ, ನೀವು ಹಾಕೊಂಡ ಡ್ರೆಸ್ ನಂದ, ಈ ಪೋಚೆ ನಂದ, ಬೀಗರ ಒಂದು ಉಂಗುರ ಹಾಕಿರ್ತಾರ, ಸಾಯುದಾಗ 10 ಸಲ ನೆನಪಾಡ್ತಾರ. ಯಾರ ಕಡೆ ಏನು ಮಾಡಿಸ್ಕೊಂಡೇ ಇಲ್ಲ ಬಿಡ್ರಿ. ಯಾಕೆ ಏನಪ್ಪ, ನಮ್ಮ ದೇವ್ರ ನಮ್ಮ ಕಷ್ಟ ಕೊಡ್ಲಿ, ಸುಖಾರೆ ಕೊಡ್ಲಿ. ನಮ್ಮ ಕಷ್ಟ ಕಾಲದಾಗ ನನಗೆ ತ್ರಾಸ ಆಯ್ತಂತ ಬಂದು ನಮ್ಮ ತವ್ರ ಮನೆಯಾರ ಕಡೆ ಸಾದ್ರ ಮಗಳ ಕಡೆ ಆಯಿ ಮುತ್ಯಾನ ಕಡೆ ಅದು ಏನೇನೋ ಅಪೇಕ್ಷೆ ಮಾಡಿಲ್ರಿ. ನಮ್ಮ ಮನೆಯವರಾದ್ರು ಇವ್ರು ಸಣ್ಣವರಿದ್ದಾಗ ನಾ ಏನು ಬೇಕಾದ್ ನನ್ನ ಮಕ್ಳಿಗೆ ತರ್ತೀನಿ, ನೀ ತವ್ರ ಮನ್ಯಾಗ ಅದು ಬೇಕು ಇದು ಬೇಕು ಅಂದು ಅಂತ ಹೇಳಿ ತಾಕೀತ್ ಮಾಡಿ ಕಳಿಸ್ತಿದ್ರಿ. ನಮಗೆ ಕಷ್ಟ ಬಂದವ್ರು ನೀವು ಹಬ್ಬಕ್ಕೆ ಏನು ನಿನ್ಗೆ ಸೀರೆ ಉಡಿಸ್ತಾರೆ ಉಡಿಸ್ಕೊ, ನನ್ನ ಮಕ್ಳಿಗೆ ನಾ ಬೇಕಾದ್ ಮಾಡ್ತೇನೆ. ಮತ್ತು ಅವರು ಭಾಳ ಮುಂಬೈ ಬೆಂಗಳೂರ ಭಾಳ ಹೋಗ್ತೀರಿ, ಮಕ್ಳಿಗೆ ಏನು ಬೇಕಾದೆಲ್ಲ ಡ್ರೆಸ್ಗಳಾಗಲಿ ಮಕ್ಳಿಗೆ ಅಷ್ಟೇ ಅಲ್ರಿ, ನಮ್ಮ ಮಾಮಗಳು, ನಮ್ಮ ಭಾವಗಳು, ಮಕ್ಕಳ ಎಲ್ಲ ನಮ್ಮ ಇಡೀ ಫ್ಯಾಮಿಲಿಗೆಲ್ಲ ತರ್ತಿದ್ರಿ. ಮುಂಬೈಗೆ ಹೋಗಿ ಬಂದ್ರಂದ್ರೆ ಇಬ್ಬಿಬ್ರು ಹಮಾಲು ಸಾಮಾನು ಹೊತ್ಕೊಂಡ್ ಬರ್ತೀರಿ. ಗುಂಡ ಆಡೋದು, ಬೊಗರಿ ಆಡೋದು, 1-2 ಯಾರು ಬಗರಿ ತಂದಿದ್ ನೋಡಿರಿ, ಚೀಲ ಗಂಟ್ಲೆ ಯಾರು ತಂದಿದ್ ಎಲ್ಲ ಭಾಳ. 4 ಕೋಟಿ ಓಣ್ಯಾನವ್ರಿಗೆಲ್ಲ ಗುಂಡ ಕೊಡ್ರಿ, ಬಗರಿ ಕೊಡ್ರಿ, ಆಡ್ರನ್ಕಿ ಕೊಡ್ರಿ, ಚೀಲ ಗಂಟ್ಲೆ ಇಡೀ ಓಣಿಗೆ ಕೊಟ್ಟು ಬಿಡುದು. ಮನಿ ಮಂದಿಗೆಲ್ಲ ಏನು ಆದ್ರಲ್ಲ ಭಯಂಕರ ಸಾಮಾನು ತರ್ತಿದ್ರಿ ಎಲ್ಲರಿಗೂ. ಡ್ರೆಸ್ಗಳು 2-3 ಜೋಡಿ ಮಾತು ಮಾಡ್ಕೊಂಡ್ರಿ ಎಬಿಸಿ ಹಾಕಿ ತೋರಿಸಿ ಅಷ್ಟು ಸಂತೋಷ ಪಡ್ತೇವ್ರಿ ಭಾಳ. ಅಣ್ಣನ ಮಕ್ಕಳಿಗೆ ಅದು ಎಲ್ಲ ರೀ. ನಮ್ಮ ಹುಡುಗರಿಗೆ ಅನ್ಕ ಏನು ಸಣ್ಣಾಗಿದ್ದ ಭಾಳ ಎಲ್ಲ ಮಾಡ್ತಿರ್ ಬಿಡ್ರಿ. ಅವ್ರು ತಾವು ಇರೋ ತಕ ಎಲ್ಲ ಮಕ್ಕಳಿಗೆ ಯಾರಿಗೂ ಏನೂ ಕಡಿಮೆ ಮಾಡಿಲ್ರಿ. ಅದಕ್ಕೆ ನಾವು ಏನೇ ಆಗಲಿ ತಂದೆ ತಾಯಿಗಳು ನಮಗೆ ಮಾಡಿ, ಈ ನಡುವೆ ನಾನು ನಿಮ್ಗೆ ಹೇಳಿದ್ನಲ್ಲ, ನನಗೊಂದು ಉದ್ಯೋಗದಾಗ ಕಷ್ಟ ಬತ್ತ, ನಾ ಯಾರಿಗೂ ಹೇಳ್ಕೋ ಪರಿಸ್ಥಿತಿ ಇಲ್ಲ. ಮನೆ ಮಗ ತಮ್ಮಗಳ ನನಗೆ ಸಣ್ಣವ್ರು, ಅವರು ಬಜಾರ್ದಾಗ ತಂದು ಕೊಡಬೇಕು ಹಾಕಬೇಕು ಅಂತ ಪಾಪ ಹೋಗ ಜ್ಞಾನಿಲ್ಲ. ಸಂಬಂಧಿಕರಿಗೆ ಕೇಳೋಕ್ಕಾರ ಅಪಮಾನ, ಹೆಂಡತಿ ಮನೆಯವ್ರು ಕೇಳ್ರೆ ಅಪಮಾನ. ಬಂದು ನಮ್ಮ ಅವ್ವ ಕೇಳಿದೆ, ಹಿಂಗೈತಿ ಅವ್ವ ನಮ್ಗೆ ತೊಂದರೆ ಅದ, ಹೆಂಗೆ ಮಾಡೋದು, ಯಾಕೆ ಚಿಂತೆ ಮಾಡ್ತೀವಿ ಅಂದ್ರೆ ಅವ್ರು ಮೈ ಮೇಲೂ ಎಲ್ಲ ಬಂಗಾರ, ನಮ್ಮ ಮಿಸಸ್ ಬಂಗಾರ ತಂದು ನನ್ನ ಕೈಯಾಗಿಟ್ಟ, ಉದ್ಯೋಗ ಮಾಡ, ನಾವೇನು ಬಂಗಾರ ಇಲ್ಲಂದ್ರೆ ಬದುಕ್ತೀವಿ. ನೀ ಯಾಕೆ ನಮಗೆ ಆ ಟೈಮ್ನಾಗ ಬಂಗಾರಗಳು ಯಾರು ಮನ್ಯಾಗ ಗಂಡುಗಳು ಕೇಳ್ತಾರಂದ್ರೆ ಮುಚ್ಚಿಡ್ತಾರೆ. ಈಗಿನ ಕಾಲದಾಗ ತೊಗೊಂಡು ಹೋಗ್ರಿ, ನೀವು ಬದುಕ್ರಿ, ನೀವು ದೊಡ್ಡವ್ರಾಗ್ರಿ, ನಿಮ್ಮ ಖುಷಿ ನಾನು ಖುಷಿ ಅಂತ ಹೇಳಿದವರು. ಅವಾಗ ಅವ್ರು ನಮಗೆ ಇನ್ಸ್ಪಿರೇಷನ್ ಮಾಡಿದ್ದಿಲ್ಲ, ನಾವು ಆ ಕೆಮಿಕಲ್ಸ್ ತಂದಿದ್ದಿಲ್ಲ. ನಾವು ನೋಡು ಬಂದಾವ ಅಡಚಣೆಗಳು. ಎಷ್ಟೋ ಸಲ ಉದ್ಯೋಗದಾಗ ಬ್ರೇಕ್ ಡೌನ್ ಹಾಕಿವಿ. ಒಮ್ಮೆ ಹೆಂಗೆ ಬ್ರೇಕ್ ಡೌನ್ ಹಾಕಿವಿ ಅಂದ್ರೆ ಪೂರ್ತಿ ಜೀರೋ ಆಗಿ ಮತ್ತೆ ಮೇಲೆ. ಈಗ ಇಲಾನ್ ಮಸ್ಕ್ ಹತ್ತದಾರ, ಅವ್ನ ಜೀವನ ಚರಿತ್ರೆ ಹೋದ್ರೆ 3 ಸಲ ತನ್ನ ಜೀವನದಾಗ ಜೀರೋ ಆಗ್ಯಾನ. ಜಗತ್ತಿನ ಶ್ರೀಮಂತ. ಹಂಗೆ ರಗಡೋ ಮಂದಿನ ನನ್ನ ಜೀವನದಾಗ ನೋಡೇನಿ. ಹಂಗೆ ಕಷ್ಟ ಬಂದಾಗ ನಮ್ಗೆ ಯಾರು ಹಿಡಿದ್ರು? ಯಾವ ಸಂಬಂಧಿಕರು, ಬೀಗರು, ಬೀಚರು, ಯಾವ ದೋಸ್ತರು ಯಾರೂ ನಮ್ಮ ನೆರವಿಗೆ ಬರೋಂಗಿಲ್ಲ. ಅದನ್ನ ಅರ್ಥಕೊಂಡ್ಬಿಟ್ಟಿವಿ ನಾವು. ಕಡೆಗೆ ತಾಯಿ ತಂದೆನ ಮನೆಯವ್ರ ನಮಗೆ ಸಹಾಯ ಮಾಡ್ರು. ಅವ್ರ ಸಹಾಯ ನಾವು ವಾಪಸ್ ಇವತ್ತಿನ ಕಾಲಕ್ಕೆ ನಾ ಏನು ಕೊಟ್ಟರು ಬಾಳಿ ಮುಟ್ಸೋಕ್ಕಾಗಿಲ್ಲ. ಅವ್ರು ಕೊಟ್ಟ ಬಂಗಾರ ಎಲ್ಲ ಮಾಡಿ ಏನು ನಮಗೆ ಕಡಿಮೆ ಮಾಡಿಲ್ಲ ಬಿಡ್ರಿ. ಹಂಗೆ ನಾವು ಮತ್ತು ನಾವು ಇರೋದಕ್ಕೆ ಮಕ್ಕಳ ಸಲುವಾಗಿನ ರೀ ಮಾಡೋದೆಲ್ಲಕ್ಕೆ ನಮ್ದು ರೀ ಏನು ಇರ್ತೈತೆ ರೀ, ಮಕ್ಕಳ ಸಲುವಾಗಿನ ರೀ ಏನು ಮಾಡಿ. ನಾವು ಏನೋ ಒಂದು ಸರ್ಟಿಫಿಕೇಟ್ ನನ್ನ ಜೀವನದಾಗ ನಾವು ಅಪೇಕ್ಷೆ ಪಟ್ರೆ ನನಗೆ ಜಗತ್ತ ಸರ್ಟಿಫಿಕೇಟ್, ಜನರ ಸರ್ಟಿಫಿಕೇಟ್ ಬೇಕಲ್ಲ. ನಮ್ಮ ತಾಯಿ ಇದನ್ನ ನಾವು ಏನು ಮಾಡಾಕತ್ತೀವಲ್ಲ, ಇದನ್ನೇನು ನೋಡಿ ಖುಷಿ ಪಡ್ತಾರಲ್ಲ, ಅವ್ರ ಸರ್ಟಿಫಿಕೇಟ್ ನಮ್ಗೆ ದೊಡ್ಡದು. ಆಯ್ತಪ್ಪ, ನಾವು ಇಷ್ಟು ವರ್ಷ ನಮ್ಮ ತಂದೆ ಸೇವಾ ಮಾಡೀವಿ, ಪುಣ್ಯತಿಥಿ ಮಾಡ್ಕೊತ ಬಂದೇವಿ, ಅವ್ರದ್ದು ಒಂದು ಕಾರ್ಯ ಮಾಡ್ತೀವಿ. ತಮ್ಮ 35 ವರ್ಷ ಆತ್ರಿ, ಬಂದೇವೆ. 1500 ಮಂದಿಗೆ ಊಟಕ್ಕೆ ಹಾಕಿಸಿ ದಾನ ಧರ್ಮ ಅವ್ರ ಅಪ್ಪನ ಹೆಸರು ಎಲ್ಲ ಮಾಡ್ತಾರ್ರಿ. ಏನೇನು ಮಾಡ್ಕೋತ ಬಂದೇವಲ್ಲ, ಅವ್ರ ಆಶೀರ್ವಾದ ನಮ್ಮ ಪ್ರೇರಣೆ. ಅದು ಬಿಟ್ರೆ ನಮ್ಮ ಜೀವನ ಎಂಥ ತ್ರಾಸ ಬಂದ್ರು ಬಿಟ್ಟಿಲ್ರಿ, ಅಷ್ಟೆಲ್ಲ ಮಾಡ್ಯಾರ್ರಿ. ಅಪ್ಪನ ದೊಡ್ಡ ಏನೂ ಕಡಿಮೆ ಮಾಡಿಲ್ರಿ. ಹಿಂಗಾಗಿ ಫ್ಯಾಮಿಲಿ ಸಂಬಂಧಗಳು ನಾವು ಇಷ್ಟೆಲ್ಲ ನಾವು ಇರ್ತೀವಲ್ಲ, ನಮಗೆ ಎಲ್ಲೋ ಏನೇನೋ ಮಾಡರ್ನೈಸ್ ಆಗಿ ಚೇಂಜ್ ಆಗಿರ್ತೀವಿ. ಇಲ್ಲೊಂದು ಅಡುಗೆ ಮನೆ ಮಾಡಿವಿ, ಅಲ್ಲೊಂದು ಮಾಡಿ, ಹೀಗೆಲ್ಲ ಕಟ್ಟರು. ಅವ್ರು ಒಂದು ಮಾತು ಹೇಳ್ರಿ, ನೀವು ಎಷ್ಟಾರೆ ಮನೆ ಕಟ್ಟ್ರಿ, ಎಷ್ಟಾರೆ ಅಂಗಡಿ ಕಟ್ಟ್ರಿ, ಎಷ್ಟಾರೆ ಉದ್ಯೋಗ ಮಾಡ್ರಿ, ನಮ್ಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳು ಒಂದೇ ಜಾಗದಾಗ ಬಂದು ಒಂದೇ ಟೇಬಲ್ ಮೇಲೆ ತಿನ್ನ ಊಟ ಮಾಡಬೇಕಪ್ಪ, ಆಯ್ತು. ಎಲ್ಲರೂ ಒಂದೇ ಕಡೆ ಹೋಗೋದು, ಒಂದೇ ಕಡೆ ಊಟ ಮಾಡೋದು, ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ಬಿಡೋದು. ಇದು ಒಂದು ನಮ್ಮ ಗುಟ್ಟು. ಯಾಕಂದರೆ ಎಲ್ಲ ಒಂದೇ ಮನೆಯೊಳಗೆ ಇರ್ತಾರೆ ಅನ್ನೋದು ಕಷ್ಟ. ಅವ್ರವ್ರ ಬೆಡ್ರೂಮ್ ಬೇರೆ, ಅವ್ರ ರಿಲೇಷನ್ಸ್ ಬರ್ತಾರೆ ಹೋಗ್ತಾರೆ. ಎಷ್ಟೋ ಮನ ಡಿವೈಡ್ ಆದರೂ
ಒಂದು ಅಡುಗೆ ಮನೆ ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಯಾರು ತಲೆಯಾಗ ಬರ್ತೈತಿಲ್ಲೋ ಗೊತ್ತಿಲ್ಲ. ಒಂದು ಊಟ ಮಾಡಿ ಹೋಗ್ಬೋದಲ್ಲ. ಒಂದೇ ಮನ್ಯಾಗ ಕೆಲವೊಂದು ಸಲ ಭಿನ್ನಾಭಿಪ್ರಾಯ ಬಂದಾಗ ಮನೆನ ಎರಡಕ್ಕಾವಲ್ಲ, ಒಂದೇ ಮನ್ಯಾಗ 4 ಅಡುಗೆ ಮನೆ ಆಗ್ತಾವೆ. ಹಂಗಿದ್ದಾಗ ಒಂದೇ ಪ್ಲ್ಯಾಟ್ಫಾರ್ಮ್ನಾಗ ಇರುವಂಥ ಒಂದು ಕಲೆ ಇವತ್ತಿಗೂ ಅದು ಒಳ್ಳೆಯದ. ಮತ್ತು ಇವ ಅನುಭವಗಳ್ರಿ ನಾವು ಜೀವನದಾಗ ಯಾರಿಗೆ ಏನೋ ನಾವು ಚರ್ಚೆಗಳು ಮಾಡ್ರೆ ಉದ್ಯೋಗ ವ್ಯಾಪಾರ ಗಳಿಸುವಂಥ ವಿದ್ಯೆಗಳು ಭಾಳ ಅದಾವೆ. ಅವ್ನು ಹೇಳ್ಕೊತ ಹೋದ್ರೆ ಅವು ಮುಗಿಯಂಗಿಲ್ಲ. ಅದರಿಂದ ದುಡ್ಡು ಕೊಡ್ತೈತೆ ಹೊರತಾಗಿ ವಿದ್ಯೆ ಅಂತರೂ ಬರೋಂಗಿಲ್ಲ. ಹಂಗೆ ಜೀವನದ ಏನು ಅನುಭವಗಳು ಬಂದೇವೆ ನೋಡ್ರಿ ನಮ್ಮ. 9ನೇದು ಇದೆ ಅನ್ರಿ? 9ನೇದು 10ನೇ ಪೀಳಿಗೆ. ಇದೊಂದು ನಿಮ್ಮ ಮನೆ ಏನು ಹೆಸರು ಹೇಳ್ರಿ? ರಾಕ್ಸಿ. ರಾಕ್ಸಿ. ಹಾಂ, ಒಂದು ನಿಮಿಷ ಅಮ್ಮ. ಹಾಂ, ಓಕೆ. ಹಾಂ, ಹಾಕೊಡ್ರಿ. ಹಾಂ, ಥ್ಯಾಂಕ್ ಯು ಸೆಕೆಂಡ್ ಕೊಡುತ್ತಾ? ಹಾಂ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಹಾಂ, ಒಳ್ಳೆಯದು. ಮಸಾಜ್ ಮಾಡಂಗಿಲ್ಲ. ಹಾಂ, ಓಕೆ. ಏನು ತಳಿ ಇದು? ಗೋಲ್ಡನ್ ರೆಟ್ರೀವರ್ ಅಂತೇಳಿ. ಹೌದಾ? ಹಾಂ, 4 ವರ್ಷದೈತಿ. ಹಾಂ ಹಾಂ ಹಾಂ, ಬರ್ರಿ ಹಂಗೆ ಕರ್ಕೊಂಡು ಬರುತ್ತೇನೆ. ಹಾಂ, ನಡಿ. ಓಕೆ. ಹಾಂ 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 ಹಾಂ, ಹ್ಞೂ, ಓಕೆ. ಚೆನ್ನಾಗಿ ಕುಂಡ್ರಲ್ಲೇ. ಹ್ಞೂ, ಮನುಷ್ಯರಿಗಿಂತ ಕಾಸ್ಟ್ಲಿ ಅಂತಾರೆ, ಇದನ್ನ ಸಾಕೋದು ಹೌದಾ? ಹಂಗೇನಿಲ್ಲ, ಅವ್ರು ರೂಢಿನ ಐತಿ, ಮನೆಯಲ್ಲೇ ಎಲ್ಲ ತಿಂತೈತಿ. ಕಾಸ್ಟ್ಲಿನ ಏನು ಸಾಕೋದಕ್ಕಿಂತ ಇದು ನಾರ್ಮಲ್ ಎಲ್ಲ ಕಡೆ ಸಿಗ್ತಾವೆ. ಲಕ್ಷಾಂಗಟ್ಲೆ ಏನು ಕೊಡ್ಬೇಕಾಗಿಲ್ಲ, 1000 ರೂಪಾಯಿ ಒಳಗೆ ಬರ್ತದೆ. ಬಟ್ ಅದ್ರ ಪ್ರೀತಿ ಮುಖ್ಯ ಅದ. ನೀವು ಎಟ್ಟಾರ ಶ್ರೀಮಂತಿಗೆ ಕೊಟ್ಟು ತೊಗೊಂಬರ್ರಿ, ಈಗ ಬಂದವ್ರಿಗೆ ಒದರ್ಕೋತ ಕುಯ್ತಂದ್ರೆ ಅದಕ್ಕೆ 1 ಲಕ್ಷ ಕೊಟ್ಟರೆ ಏನು ಬೆಲೆ? ಬಂದವ್ರಿಗೆ ವೆಲ್ಕಮ್ ಮಾಡ್ಕೊಂಡು ಖುಷಿ ಪಟ್ಟು ಅದ್ರ ಮೇಲೆ ಕೈ ಆಡಿಸ್ಬೇಕನ್ನೋ ಪ್ರೀತಿ ಬರ್ಬೇಕು ನಿಮಗೆ. ಇದ್ರದೊಂದು ವಿಶೇಷ ಅಂದ್ರೆ 2 ಲಕ್ಷ 5 ಲಕ್ಷ ಎವ್ರಿ ಸ್ಯಾಟರ್ಡೆ ಹನುಮಂತಿಗೆ ಹೋಗ್ತದೆ. ಹನುಮಂತ ಟೆಂಪಲ್ ಇದೆ. ಎವ್ರಿ ಸ್ಯಾಟರ್ಡೆ ಬೇಬಿ ಇದ್ದಾಗಿಂದ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತೈತಿ. ಅಲ್ಲಿ ನೀವು ಕರ್ಕೊಂಡು ಹೋಗ್ತೀರಿ, ಅದೇ ಹೋಗಿ ಬರುತ್ತೆ? ನಾವ್ ಕರ್ಕೊಂಡು ಹೋಗ್ತೀವಿ, ಬಟ್ ಅಲ್ಲಿ ಹೋಗಿ ಯಾರಿಗೂ ಡಿಸ್ಟರ್ಬ್ ಮಾಡಂಗಿಲ್ಲ, ಏನಿಲ್ಲ. ತಾನೇ ಹೋಗಿ ಗುಡಿ ಮುಂದ್ ಕುಂತು 1 2 ನಿಮಿಷ ನಿಂತು ಅಲ್ಲಿ ಟೀಕಾ ಹಚ್ಕೊಂಡ್ ಬರ್ತೈತಿ. ಭಾರಿ ಆಯ್ತಲ್ಲ. ಹಾಂ, ನಿಮ್ಮ ಮನೆಗೆ ನಾಯಾಗಿ ಹುಟ್ಟಿದ್ರು ಪರವಾಗಿಲ್ಲ, ಹುಟ್ಟಬೇಕು ಅನ್ಸುತ್ತೆ. ಇಷ್ಟು ಆರಾಮ್ ನೋಡ್ಕೊಂತೀರಿ ಅಂದ್ರೆ. ಇಲ್ಲಿ ಬೇಕದ ನಮ್ಮ ಮನ್ಯಾಗ 6. ಹಾಂ, ಸಾಯಂಕಾಲ ನಾವು ಬಂದೇವು ತಿಳಿರಿ, ನಮ್ದು ವೇಟಿಂಗ್ನಾಗ ಇರ್ತಾವ. ನಮ್ಮ ಲೈಟ್ ಬಿತ್ತ ತಿಳಿರಿ ಓಡಿ ಬಂದ್ಬಿಡ್ತಾವ, ಕಾಲಾಗ ಬರ್ತಾವ. ಅವಕ್ಕೆ ಡೈಲಿ ನಾವು ಮನ್ಯಾಗ ನಾನು ಗಣ್ಣ ಹೆಂಚು ಸೇರಿ 20 ರೂಪಾಯಿ ಹಾಲು ಕಪ್ಪಿಸ್ತೀವಿ. ಆದ್ರೆ ನಾಯಿಗೆ ಮಾತ್ರ ಬೆಕ್ಕಿಗೆ ಮಾತ್ರ 1 ಲೀಟರ್ ತರ್ಬೇಕು. 1 ಲೀಟರ್ ಯಾಕಂದ್ರೆ ಬಂದ ತಕ್ಷಣ ಅವ ಮಾಲಕರ ಕೈಯಾಗಿನ ತಿನ್ಬೇಕಂತ ಅವಕ್ಕೆ ಪ್ರೀತಿ. ಇಡೀ ನನ್ನ ಫಾರ್ಮ್ ಹೌಸ್ ಎಲ್ಲ ಕವಲ ಮಾಡ್ತಾವ. 1 ಇಲಿ ಬರಂಗಿಲ್ಲ, 1 ಹಾವು ಬರಂಗಿಲ್ಲ, ಅವನ್ನೆಲ್ಲ ರಕ್ಷಣೆ ಮಾಡ್ತಾವ. ಅಲ್ಲಿ ಬಂದ್ರೆ ಬೇರೆ ಆಕಳು ಓದಿರ್ತಾವ, ಮಾಲಕರ ನಾವು ದೇವ್ರಿ ನಮ್ಮ ನಟ್ಟು ನೋಡಿರ್ತಾವ. ಅಲ್ಲಿ ಹೋಗಿ ಅವಕ್ಕೆ ಒಂದು ಇಡೀ ಮೇವು ಹಾಕಿ ಕೈ ಆಡಿಸಿ ಬರ್ತೀವಿ. ಹಂಗೆ ನಾಯಿ ಬರ್ತಾವ, ಇಲ್ಲಿ ನವಿಲು ಬರ್ತಾವ. ಇಲ್ಲೆಲ್ಲ ಕಾಳು ಹೋಗಿದ್ರೆ ಬಂದು ಸಂಜೆ ತಗ ತಿಂದು ರಾತ್ರಿ 12 ಗಂಟೆ ಆತಂದ್ರೆ ಇವು ಅಡವಿ ಬೆಕ್ಕತ್ತದಾವ, ಹೆಜೆಟ್ ನರಿ ಅದಾವ, ಅವೆಲ್ಲ ಓದಿರ್ತಿರ್ತಾವ. ಈ ನಿಸರ್ಗದಾಗ ನಮಗೆ ಇದನ್ನು ನಾವು ಈಗ 12-15 ವರ್ಷ ಆಯ್ತು ನಾ ಇಲ್ಲಿದ್ದ. ಇದಕ್ಕಿಂತ ಮುಂಚೆ ನಾವು ಎಷ್ಟೋ ಇದನ್ನು ಮಿಸ್ ಮಾಡ್ಕೊಂಡಿವಲ್ಲ ಅಂತ ಅನ್ಸುತ್ತೆ. ಸೊ ನಮ್ಮಲ್ಲಿ ಮೊಲಗಳು ಅದಾವ, ಆಮೆ ಅದಾವ. ಇವು ನಾವು ಪ್ರಾಣಿಗಳು ನಮಗೇನು ಲೈಕ್ ಆಗ್ತೈತೆ ಅದನ್ನು ನಾವು ಪ್ರೀತಿ ಮಾಡೇವಿ. ಅವಕ್ಕೆ ಅವತ್ತರಿಂದ ನಮಗೆ ಖುಷಿನೇ ಆಗಬೇಕು ಮತ್ತು ಅವು ಆರೈಕೆನೂ ಆಗಬೇಕು. ಬರೀ ಶೋಕಿಗೋಸ್ಕರ ಸಾಕಿರ ಅದ್ರ ಜೀವನನೂ ಭಾಳ ಕಷ್ಟ ಅದ. ಹೇಳಿ, ಅಕ್ಕ ತಂಗಿ ಬಾಂಡಿಂಗ್ ಹೆಂಗಿದೆ ನಿಮ್ದು? ಅಕ್ಕ ತಂಗಿಗಿಂತ ಸಿಸ್ಟರ್ಸ್ಗಿಂತ ಫ್ರೆಂಡ್ಸ್ ಆಗಿದ್ದೀವಿ. ಎಲ್ಲ ಶೇರ್ ಮಾಡ್ತೀವಿ. ಏನೋ ಡಿಸ್ಕಸ್ ಮಾಡಬೇಕು ಅಂತಿದ್ರೆ ಪ್ರಿಯರ್ ಥಿಂಕ್ ಮಾಡಿ ಡಿಸ್ಕಸ್ ಮಾಡ್ತೀವಿ ಫ್ಯಾಮಿಲಿ ಜೊತೆ. ಮುಂದೆ ಏನು ಮಾಡೋದು ಆ ಥರ. ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಹೇಳ್ಕೊತೀವಿ. ಇಲ್ಲ ಫ್ರೆಂಡ್ಶಿಪ್ ಹೆಂಗಿರಬೇಕು, ಫ್ಯಾಮಿಲಿಯಲ್ಲಿ ಹೆಂಗಿರಬೇಕು, ಹೊರಗಡೆ ಹೋದಾಗ ಹೆಂಗಿರಬೇಕು. ಅವಳು ನಂಗೆ ಹೇಳ್ತಾಳೆ, ನಾ ಅವ್ರಿಗೆ ಹೇಳ್ತೀನಿ. ಯಾರು ಹೆಂಗೆ ಬಂದಾಗ ಮನೆಯಲ್ಲಿ ಯಾವ ಟೈಪ್ ಟ್ರೀಟ್ ಮಾಡಬೇಕು ಅಂತ. ಬೆಸ್ಟ್ ಫ್ರೆಂಡ್ಸ್ ಲೈಕ್ ಸಿಸ್ಟರ್ಸ್ ಅಂತ ಏನೂ ಇಲ್ಲ. ಇಬ್ಬರಿಗೆ ಒಂದೊಂದು ಸ್ಪೇಸ್ ಇದೆ. ನೀ ಏನು ಮಾಡ್ತಿ, ಎಲ್ಲರೂ ಮಿಸ್ಟೇಕ್ ಮಾಡಾಕತ್ರೆ ನಾನು ಹೇಳ್ತೀನಿ ಓಕೆ ಡೋಂಟ್ ಡು. ಆಮೇಲೆ ಅವ್ರ ಮೇಲೆ ಬಿಟ್ಟಿದ್ದು ಮಾಡಬೇಕು ಮಾಡ್ಬೋದು. ಭಾಳ ಫೋರ್ಸ್ ಮಾಡೋಕ್ಕಾಗಲ್ಲ ಯಾರಿಗೂ. ಜಸ್ಟ್ ಸಜೆಷನ್ ಕೊಡೋದು. ಆಮೇಲೆ ಅವ್ರು ಮಾಡ್ಬಾರ್ದು ಬೇಕು ಅವ್ರ ಮೇಲೆ ಡಿಸೈಡ್ ಅದು. ಪಪ್ಪನ್ಗೆ ಯಾವ ಗುಣಗಳು ಇನ್ಸ್ಪೈರ್ ಆಯ್ತು ನಿಮ್ಮ ಮೇಲೆ? ನಮಗೆ ಅವ್ರದ್ದು ಎಲ್ಲ ನೀಟಾಗಿ ಇಡ್ತಾರಲ್ಲ, ಡಿಸಿಪ್ಲಿನ್ಡ್ ನೇಚರ್, ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಏನು ಕಲಿಬೇಕಂತ ಹೋಗ್ತೀವಲ್ಲ,
ಒಬ್ಬರಿಂದ ಕಲಿಬೇಕು ಅಂತ ಇರುತ್ತೆ, ಅದು ಅವ್ರು ಗ್ರ್ಯಾಪ್ ಮಾಡ್ಕೊಂಡು ಕಲಿತಾರಲ್ಲ, ಅದು ಕಲಿಯಕ್ಕೆ ಸಿಗತ್ತೆ ಅಂತ ನನಗೆ ಅದೇ ಇನ್ಸ್ಪಿರೇಷನ್ ಅವ್ರದ್ದು. ಅವ್ರ ಮಾತುಗಳು ಯಾವ ಥರ ಇರಬೇಕು, ನೆಕ್ಸ್ಟ್ ಸ್ಟೆಪ್ ಹೆಂಗಿರಬೇಕು, ಹೆಂಗೆ ಇಂಡಿಪೆಂಡೆಂಟ್ ಮೇಂಟೈನ್ ಮಾಡಬೇಕು ಎಲ್ಲನೂ ಅಂತ ಅದು ಜಾಸ್ತಿ ಇದು ಮಾಡ್ತೀನಿ. ಓಕೆ. ನೀವೇನು ಸ್ಕೂಲ್ ಡೇಸಲ್ಲಿ 3 ವರ್ಷ ಡಿಫ್ರೆನ್ಸ್ ಇರುವಾಗ ಹೇಳ್ಕೊಡ್ತಿದ್ರಿ ಇವ್ರಿಗೆ, ಆ ಥರದ್ದೆಲ್ಲ ಇತ್ತಾ? ನಾನು ಆಲ್ಮೋಸ್ಟ್ 10th ಆದ ಸೆಕೆಂಡ್ ಇಯರ್ ಆದ್ಮೇಲೆ ನಾನು ಬೆಲ್ಗಮ್ ಹೋಗಿದ್ದೆ, 10 years ಅಲ್ಲೇ ಇದ್ದೆ. ಸೊ ಅವಾಗ ಸ್ವಲ್ಪ ಗ್ಯಾಪ್ ಇರ್ತಿತ್ತು, ಇದೇನಿರ್ತಿತ್ತು. ಬಟ್ ಇವಳು ಬೆಲ್ಗಮ್ ಆದ್ಮೇಲೆ ಸೊ ವಿ ಬಿಕಮ್ ಮೋರ್ ಕ್ಲೋಸ್. ಸೊ ಇರ್ತಿತ್ತು ಸಿಸ್ಟರ್ ಕೇರಿಂಗ್ ಇದನ್ನು ಅಂತೇಳಿ ಎಲ್ಲ ಐತಿ. ಮೇನ್ ಎಲ್ಲ ಬಂದಿದ್ದು ಪಪ್ಪ ಮಮ್ಮಿ, ಅವ್ರು ಹೆಂಗೆ ಸೋಷಲಿ ಇಂಟ್ರಾಕ್ಟ್ ಆಗ್ತಾರಲ್ಲ ಮಂದಿ ರಿಲೇಟಿವ್ಸು. ಸೊ ಅದನ್ನ ನೋಡ್ತಾ ನಾವು ಓಕೆ ನಮ್ದು ಎಲ್ಲ ಜನರ ಹತ್ರ ಇರಬೇಕು, ಸೋಷಲಿ ನಾವು ಹೆಂಗಿರಬೇಕು. ಸೊ ದೇ ಟಾಟಸ್ ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಪಪ್ಪ ಮಮ್ಮಿಯಿಂದ ನಮ್ಗೆ. ಸೊ ಹೆಂಗ್ ಅವ್ರು ಇಂಟ್ರಾಕ್ಟ್ ಆಗ್ತಾರ, ಯಾವ ತರ ಇರ್ತಾರ, ಯಾವ ಜನ ಜೊತೆ ಹೆಂಗಿರ್ಬೇಕು ಮಾಡ್ಬೇಕು. ಸೊ ನಮ್ಮಲ್ಲಿ ಹೆಂಗೆ ಇರ್ತೀವಿ, ಡೈಲಿ ಒಂದು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 20-30 ಜನ ಅಂದ್ರೆ ಡೈಲಿ ಬರ್ತಾರೆ ಇರ್ತಾರೆ. ಸೊ ಅವ್ರು ಯಾರೇನು ಬೇಸರ ಮಾಡ್ಕೊಳಲ್ಲ. ಮಾರ್ನಿಂಗ್ 6 o'clock ಇಂದ ನಮ್ಮಲ್ಲಿ ಡೈಲಿ ಜನರ ಇಂಟ್ರಾಕ್ಷನ್ ಇರ್ತೈತಿ. ಹೊಸ ಹೊಸ ಜನ ಬರ್ತಾರೆ, ಅವ್ರ ಫ್ಯಾಮಿಲೀಸ್ ಬೆಟ್ ಆಗ್ತಾರೆ, ಏನೋ ಪ್ರಾಬ್ಲಮ್ಸ್ ಇರ್ತಾವೆ, ಏನೋ ಖುಷಿ ವಿಚಾರ ಇರ್ತವೆ, ಸೊ ಶೇರ್ ಮಾಡಾಕ. ಸೊ ಅದು ನೋಡಿ ನಾವು ಕಲ್ತಿದ್ದು ಜನರ ಜೊತೆ ಹೆಂಗೆ ಇಂಟ್ರಾಕ್ಟ್ ಮಾಡೋದು, ಯಾವ ಥರ ಇರಬೇಕು, ಅವ್ರ ಬಿಸ್ನೆಸ್ ಐಡಿಯಾಸ್ ಏನು, ಟ್ರೆಡಿಷನಲ್ ಐಡಿಯಾಸ್ ಏನು. ಸೊ ಅದೊಂದು ನಮ್ಗೆ ದೊಡ್ಡ ಇನ್ಸ್ಪಿರೇಷನ್ ಪಪ್ಪ ಮಮ್ಮಿಯಿಂದ. ಸೊ ಈ ಮೊಬೈಲ್ ಇದೆಯಲ್ಲ, ತುಂಬ ಜನರದ್ದು ಇಂಟ್ರಾಕ್ಷನ್ ಕಟ್ಟೆ ಮಾಡಿಬಿಟ್ಟಿದೆ, ಎಲ್ಲ ಅದರಲ್ಲಿ ಮುಳುಗ್ಬಿಟ್ಟಿರ್ತೀವಿ ಅಂತ ಅನ್ಸುತ್ತಾ? ಅದನ್ನ ಅಥವಾ ಹೇಗೆ ಬಳಕೆ ಮಾಡ್ಕೋಬೇಕು ಅಂತೀರಿ, ಹೇಗೆ ಅದ್ರದ್ದು? ನಮಗೂ ಸ್ಟಾರ್ಟಿಂಗ್ ಕ್ರೇಜ್ ಇರ್ತಿತ್ತು. ಬಟ್ ಈಗ ನವ ಡೇಸ್ ಎಲ್ಲ ಯಾಕಪ್ಪ ಒಂದು ಜಸ್ಟ್ ಇಂಟ್ರಾಕ್ಷನ್ ಮೀಡಿಯಾ ಅಷ್ಟೆಲ್ಲ ಏನು ಬೇಕಾದ್ರು. ಬಟ್ ಈಗಿಂದ ಜನ್ರೇಷನ್ ಬೇರೆನೇ ಹೋಗ್ತಿದೆ. ಈಗ 3-4 days ಬ್ಯಾಕ್ ಒಂದು ನ್ಯೂಸ್ ನೋಡಿದೆ, ಜಾಲ್ರಾ ಅಂತೇಳಿ ರಾಜಸ್ಥಾನದಲ್ಲಿ ಪಂಚಾಯತಲ್ಲಿ ಬ್ಯಾನೇ ಮಾಡಿಬಿಟ್ಟಿದ್ದಾರೆ. 15 villagesದಲ್ಲಿ ಮೊಬೈಲೇ ಬ್ಯಾನ್ ಮಾಡಿದ್ದಾರೆ ಫಾರ್ ಲೇಡೀಸ್ ಅಷ್ಟೇ. ಯಾಕಂದ್ರೆ ಇಶ್ಯೂಸ್ ಕ್ರಿಯೇಟ್ ಆಗತ್ತೋ ಫ್ಯಾಮಿಲೀಸ್ ಒಳಗೆ, ಒಬ್ರು ರೆಕಾರ್ಡ್ ಮಾಡಿ ಇವ್ರಿಗೆ ಹೇಳೋದು, ಇವ್ರಿಗೆ ರೆಕಾರ್ಡ್ ಮಾಡಿ ಅದು. ಸೊ ಟೋಟಲಿ ಬ್ಯಾನ್. ಸೊ ನಿನ್ನೆ ಮೊನ್ನೆ ಅದೇ ಡಿಸ್ಕಸ್ ಮಾಡ್ತಿದ್ದೆ ಫ್ಯಾಮಿಲಿ. ಸೊ ನಮ್ಮಲ್ಲಿ ಆ ಥರ ಏನಾರು ಒಂದು ಬರಬೇಕು. ಸೊ ಅದರಿಂದ ಜಾಸ್ತಿ ಫ್ಯಾಮಿಲೀಸ್ ಇಂಟ್ರಾಕ್ಷನ್ ಆಗ್ತಾವು, ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ, ಖುಷಿ ವಿಚಾರ ಹೆಚ್ಚಾಗ್ತಾವು. ಮೊಬೈಲ್ ಇದ್ರೆ ಅವ್ರ ಸ್ಪೇಸ್ದಲ್ಲಿ ಇರ್ತಾರೆ. ಸೊ ಅದಕ್ಕಿಂತ ನಮ್ಮಲ್ಲಿ ಆ ಥರ ಏನಾರ ನಮ್ಮ ಗಲ್ಲಿ ಒಳಗೆ ಸಿಸ್ಟಮ್ ತೆಗೆಯೋನು. ಮತ್ತು ಇನ್ನೊಂದು ಹಲ್ಗಾ ಅಂತ ಹೇಳಿ ಬೆಲ್ಗಾಮಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಸೊ ಅಲ್ಲಿ ನೀವು ಕೇಳಿರ್ಬೋದು, ಡೈಲಿ 7 to 9 no electricity for mobiles. Just basic electricity ಅಷ್ಟೇ ಹಚ್ಚೋದು, 1 light for 1 house. ಸೊ ಟೋಟಲಿ ಮೊಬೈಲ್ ಹಲ್ಗಾ ಅಂತ ಊರು, ಹಲ್ಗಾ ಅಂತ ಹೇಳಿ ಬೆಲ್ಗಾಮಿಂದ ಒಂದು 30-40 kilometers ಹಳ್ಳಿ ಇದೆ. ಸೊ ಎವ್ರಿ ಒಂದು ಎಷ್ಟೊಂದು 6 months ಆಯ್ತು ಅಲ್ಲಿ ಇದು ಪ್ರಥಾ ಚಾಲು ಆಗಿದೆ. 7 to 9 ಟೋಟಲಿ ಯಾರ್ದು ಕೆಲಸ ಇರ್ಲಿ, ಎಂತ ಆಫೀಷಿಯಲ್ ಕೆಲಸ ಇರ್ಲಿ, ಎಲ್ಲಾನು ಕ್ಲೋಸ್ಡ್. ಓನ್ಲಿ ಸಿಂಗಲ್ ಲೈಟ್ ಅಷ್ಟೇ ಮನೆಯಲ್ಲಿ. ಬೇಕಂದ್ರೆ ಅಭ್ಯಾಸ ಮಾಡೋರಲ್ಲಿ ಕುಂಡ್ರದು, ಅಥವಾ ಎಲ್ಲರ ಲೈಬ್ರರಿ ಗುಡಿ ಒಳಗ್ ಲೈಟ್ಸ್ ಇರ್ತಲ್ಲ ಅಷ್ಟೊಳಗೆ ಅಭ್ಯಾಸ ಮಾಡೋದು. ಸೊ ಟೋಟಲಿ ನೆಟ್ವರ್ಕ್ ನೆಟ್ವರ್ಕ್ ಇಲ್ಲ. ಸೊ ಆ ತರ ಅದು ಎಷ್ಟು ಕಂಟೆಂಟ್ ಬೇಕು ಅಷ್ಟೇ ಯೂಸ್ ಮಾಡಿ ಆಮೇಲೆ ಬಿಟ್ಟು ಬರೋದು, ಜಾಸ್ತಿ ಅದ್ರಲ್ಲೇನೆ ಇರಕ್ಕಾಗಲ್ಲ. ಇದ್ ಮೋಟೋ ವಿಚಾರ ಮಾಡಿ ಅವ್ರು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೂಪರ್ ಇದೆ. ಹಂಗೆ ನಿಮ್ಮ ಮನೆಯಲ್ಲಿ ನಡೀತಾ ಇದೆ? ಇನ್ನ ಇಲ್ಲ, ನಾವು ಅದೇ ನಿನ್ನೆ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ನಾವು ಮಾಡ್ಬೋದಲ್ಲ ಎಲ್ಲರೂ 1 ತಾಸು 2 ತಾಸು ಮೊಬೈಲ್ ಸೆಟ್ ಮಾಡಿ ವಾಟ್ ಎವರ್ ದ ಕರೆಂಟ್ ಅಫೇರ್ಸ್ ಏನಾರು ಬೇಕಾದ್ರೆ ನಾವು ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ನಿನ್ನೆ ಮೊನ್ನೆ ಡಿಸ್ಕಸ್ ಮಾಡ್ತಿದ್ವಿ. ಇದು ಹೊಸ ಅಂದಲ್ಲ, ಶುರು ಮಾಡೋಕಪ್ಪ. ನಮ್ಮ ಮನೆಯಿಂದ ಎಲ್ಲರ ಮನೇಲಿ ಇದೆ ಅದು ಕೆಟ್ಟ ಅಭ್ಯಾಸ. ಆಮೇಲೆ ಏನ್ ಸ್ಪೇಸ್ ಯಾರೋ ಮನೆಗೆ ಬಂದಿರ್ತಾರೆ, ನಾವು ಮೊಬೈಲಲ್ಲೇ ಮುಳುಗಿರ್ತೀವಿ. ಮಕ್ಕಳನ್ನ ಕರೆದ್ರೆ ಅವ್ರು ಒಂದು 5 ನಿಮಿಷ ಅವ್ರಿಗೆ ಇರಿಟೇಟ್ ಆಗ್ಬಿಡ್ತದೆ, ಕರೆದ್ರೆ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ ತಮ್ಮ ರೂಮ್ಗೆ. ಇಷ್ಟೇ ಆಗಿದೆ. ಅವ್ರು ಬಂದಿರ್ತಾರೆ ಪಾಪ, ದೂರದಿಂದ ಬಂದಿರ್ತಾರೆ, ಏನೋ ಮಾತಾಡ್ಸ್ಬೇಕಂತ ಬಂದಿರ್ತಾರೆ, ಅದು ಆಗದೇ ಮೋಸ್ಟ್ಲಿ ಆ ಸ್ಪೇಸ್ ಅದು. ಅದೇ ಅದ್ರ ಸಂಬಂಧ ಜಾಲ್ರಾ ಮತ್ತೆ ಹಲ್ಗಾ ಒಳಗ್ ಮಾಡಿದ್ರಲ್ಲ ರೆವಲ್ಯೂಷನ್, ನಾವು ಒಂದ್ ಹೊಸ ಸ್ಟಾರ್ಟ್ ಮಾಡ್ರೆ ಇದನ್ನ ಆಗಲ್ಲ ಅಂತೇಳಿ. ಅದ್ಭುತಪ್ಪ, ಶುರು ಆಗ್ಲಿ, ಇನ್ನೊಬ್ರಿಗೆ ಮಾದರಿ. ಹೌದಾ, ಮಾಡ್ಬೇಕು. ಪುಣ್ಯ ಮಾಡಿರಿ ಅಂತ. ಹೌದ್ರಿ, ಎಷ್ಟು ಮಕ್ಕಳು ನಾವು ನೋಡಿ, ಬೇಕಾದಷ್ಟು ಕುಟುಂಬಗಳು ಬೇಕಾದಷ್ಟು ಇದು. ಬಟ್ ಫ್ರೀ ಆಗಿದ್ದಾರೆ ಮತ್ತು ಯೋಚನೆಗಳು ಬೇರೆ ಇದೆ. ನೀವು ಕಾರಣ ಆಗಿರ್ತೀರಿ. ಮಕ್ಕಳು ಯಾವಾಗ್ಲೂ ಹಂಗೆ ಅಲ್ಲ, ನೋಡಿ ಬೆಳೀತಾರೆ, ಕೇಳಿ ಬೆಳೀತಾರೆ, ನೋಡ್ತಾ ಬೆಳೀತಾರೆ, ಮತ್ತು ನೀವ್ ಹೆಂಗಿದ್ದೀರಿ, ನಿಮ್ ನಡತೆ ಕಲಿತಾರೆ. ಅದಕ್ಕೆ ಉದಾಹರಣೆ ಇವರು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ದೊಡ್ಡ ಶ್ರೀಮಂತರ ಮಕ್ಕಳು ಎಲ್ಲ ಕಳೆದು ಹೋಗೋ ಚಾನ್ಸಸ್ ಬೇಕಾದಷ್ಟಿದೆ ಅಲ್ವಾ? ಡೌನ್ ಟು ಅರ್ತ್ ಯೋಚನೆ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇವತ್ತಿಗೆ. ಏನೋ ಬಿಡಪ್ಪ, ಎಲ್ಲ ಪಪ್ಪ ನೋಡ್ಕೊತಾರೆ, ಮಮ್ಮಿ ನೋಡ್ಕೊತಾರೆ, ನಮ್ದೇನಿದೆ ಹಂಗಿಲ್ವೇ ಇಲ್ಲಲ್ಲ.
ಇಲ್ಲ ಅದಕ್ಕೆ ಮತ್ತು ನಮ್ಮ ಜಾಯಿಂಟ್ ಫ್ಯಾಮಿಲಿ ಇಷ್ಟು ವರ್ಷ ಅದೆಲ್ಲ ಅವರೆಲ್ಲ ಮತ್ತೆಯವ್ರ ಆಶೀರ್ವಾದ, ನಮ್ಮ ಮನೆಯವ್ರ ಆಶೀರ್ವಾದ, ನಮ್ಮ ಆಶೀರ್ವಾದ ಎಲ್ಲರಿಗೂ ಇವ್ರ ಮಕ್ಳಿಗೆ ಅದ ಅಲ್ರಿ. ಹಿಂಗಾಗಿ ನಾವು ಹೆಂಗಿರ್ತೀವಿ ಅದನ್ನೆಲ್ಲ ನೋಡ್ಕೊತ ಬಂದಾರ್ರಿ ಅವ್ರು. ಹಿಂಗಾಗಿ ಅವ್ರು ನಮ್ಮ ಜೊತೆ ಕುಡ್ಕೊಂಡ್ರಿ ನಾವೇನು ಹೇಳ್ತೀವಿ ಅದನ್ನ ಮಾಡ್ಕೊತ ನಮ್ಮ ಜೊತೆನ ಅವರು ನಾವು ಹೆಂಗೆ ಹೆಜ್ಜೆ ಹೇಳ್ತೀವಿ ಹಾಗೆ ಹಾಕ್ತಾರೆ ಅವ್ರನ್ನ. ಹಾಗೇನಿಲ್ಲ, ಎಲ್ಲ ನಮ್ಮ ನೋಡೇ ಮಾಡೇ ಕಲ್ತಾರ್ರಿ ಅವರೆಲ್ಲ. ಓಕೆ, ಮೊದಲು ಮನ್ಯಾಗ ಮಾತು ಶುರು ಆಗ್ಬೇಕು ಅಂತ ಕಟ್ಟಾಕ್ಬಿಟ್ರಲ್ಲ, ಏನು ಇಂಟ್ರಾಕ್ಷನ್ ನಡೆಯಲ್ಲ. ಅದು ಒಳ್ಳೇದೋ ಕೆಟ್ಟದ್ದು ಆಮೇಲೆ ಯೋಚನೆ ಮಾಡುವ, ಒಬ್ರಿಗೊಬ್ರು ಮಾತುಕತೆ ನಡೆದಾಗ ತಾನೇ ಏನೋ ಆಗೋದು. ಇಲ್ರಿ ಅದಲ್ರಿ, ಈಗ ನಮ್ಮ ಹಬ್ಬ ಇತ್ತಂದ್ರ ರೀ ನಾವು 4 ಜನ ನಮ್ಮ ನೆಗೆನಿಯವರು ಇವ್ರಿಬ್ರ ಮಕ್ಳ ಕುಡ್ಕೊಂಡು ನಮ್ಮ ನೆಗೆನಿ ಮಗ ಒಬ್ಬ ಅದಾನ್ರಿ, ಅವ್ನು ಸಣ್ಣವ ಅದಾನ ಖರ್ಚ್ ಇದನ್ನದಾನ್ರಿ. ಅವನ ಅಷ್ಟ್ರು ಕುಡ್ಕೊಂಡು ಮಾತಾಡ್ಕೊಂತೀವ್ರಿ. ನಾಳೆ ಹಬ್ಬದ ಏನೇನ್ ಮಾಡ್ಬೇಕು ಏನಿಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೋತೀವಿ ಮೊದ್ಲೇ ದಿವ್ಸ ರೀ. ಹಿಂಗಾಗಿ ಇವರು ಎಲ್ಲಾರು ಮಾಡ್ತಾರಂದ್ಮೇಲೆ ಒಬ್ರಿಗಂತಿ ಸಾಧ್ಯ ಇಲ್ರಿ ಇದು. ನಾವ್ 4 ಜನ ಕುಡ್ಕೊಂಡು ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸ್ತೀವ್ರಿ ವರ್ಷ. ಇಷ್ಟು ದೊಡ್ಡ ಬಿಸ್ನೆಸ್ ನಮ್ದು ಐತಲ್ರಿ, ಅದನ್ನೆಲ್ಲ ಪೂಜೆ ಪುನಸ್ಕಾರ ಪ್ರತಿನಿತ್ಯ ನಾವು ನಮ್ಮ ಅತ್ತಿಯವ್ರ ಮೊದ್ಲಿಂದೂ ಅದ್ರಾಗ ಮಾಡ್ಕೋತ ಬಂದಾರ್ರಿ. ಅವ್ರಿಗೂ ಸರಿ ಆಗಂಗ ಒಂದ್ ಬಿಟ್ರೆ ಅವ್ರಿಗೂ ಲೈಕ್ ಆಗಂಗಿಲ್ರಿ. ಅವರು ಮೊದ್ಲಿಂದ ಅದೇನ ಸಂಪ್ರದಾಯ ಮಾಡ್ಕೋತ ಬಂದಾರಲ್ರಿ, ಅವ್ರ ಹೆಜ್ಜೆ ಒಳಗ ನಾವು ರೀ, ನಾನು ನಮ್ಮ ನೆಗೆನಿ ಅವರು ಇಬ್ರು ಕುಡ್ಕೊಂಡು ಹಂಗ ಅದ್ರ ಫಾಲೋಅಪ್ ಇವ್ರು ಇಬ್ರು ಮಾಡ್ಕೋತ ಬಂದಾರ್ರಿ. ಈಗ ಈ ಯಜಮಾನ್ರ ಮನೆಗೆ ಏನು ಬಿಸ್ನೆಸ್ ಟೆನ್ಷನ್ ಏನ್ ತರಂಗಿಲ್ಲ? ಏನಿಲ್ರಿ, ಅವ್ರದ್ದೆಲ್ಲ ತಾವೇ ಹ್ಯಾಂಡಲ್ ಮಾಡ್ತಾರ್ರಿ. ಮನೆಗೆ ಬರಲ್ಲ? ಇಲ್ರಿ, ನಾವು ಮನೆಗೆ ಅವ್ರು ಬರಂಗೂನು ಇಲ್ಲ, ನಾವು ಅದ್ರ ಬಗ್ಗೆ ಕೇಳಂಗೂನು ಇಲ್ರಿ. ನಮ್ದೇನೈತಿ ನಮ್ಮ ಮನೆ ವಿಷಯಕ್ರಿ ಅಷ್ಟ ನಾವು ಸೀಮಿತ ಇಟ್ಕೊಂಡಿವ್ರಿ. ನಾವು ಪ್ರತಿನಿತ್ಯ ಅವ್ರು ಬಂದ್ಮೇಲೆ ಏನಾಯ್ತು ಏನಿಲ್ಲ ಅಂತ ಯಾವ್ದು ಏನು ಕೇಳಂಗಿಲ್ರಿ. ಅವರು ನಮ್ಮ ಮನೆಗ್ ಟೆನ್ಷನ್ ತಂದ್ಕೊಡೋಕ್ ಬರಂಗಿಲ್ರಿ. ನಾವ್ ಅಷ್ಟು ನಕ್ಕೋತ್ ಮಾಡ್ಕೋತ್ ಮನ್ಯಾಗ ಇದ್ಬಿಡ್ತೀವಲ್ರಿ, ಅವ್ರಿಗೆ ಯಾವ ಟೆನ್ಷನ್ ಇದ್ರು ಹೇಳ್ಬೇಕು ಅನ್ಸಂಗನೇ ಇಲ್ರಿ ಅವ್ರಿಗೆ. ಅವ್ರದ್ದೇನ ನಮ್ದೇ ನಾವು ಟೆನ್ಷನ್ ಇರ್ತದ, ಮತ್ ಇವ್ರಿಗೆಲ್ಲ ಮಕ್ಳಿಗೆ ಹೆಣ್ಮಕ್ಳಿಗೆ ಯಾಕೆ ಕೊಡ್ಬೇಕು ಟೆನ್ಷನ್? ನಾವಂತೆ ಅವ್ರು ಸಾಲ್ವ್ ಮಾಡಕ್ ಆಗಂಗಿಲ್ರಿ, ಅವರೇ ಸಾಲ್ವ್ ಮಾಡ್ಕೊತಾರ್ರಿ. ಹಿಂಗಾಗಿ ಯಾವತ್ತಾದ್ರೂ ಒಂದು ಘಟನೆ ನೆನಪು ಮಾಡ್ಕೊಳ್ಳೋದಾದ್ರೆ ನೆನಪಿದೆಯಾ ಹಂಗೆ ಏನಾದ್ರು ಪಪ್ಪಂದು ಕಷ್ಟದ ದಿನಗಳಾಗಿರ್ಬೋದು? ನಮ್ಗೆ ಇನ್ನೂ ತಕ ಅವ್ರು ಒಂದ್ ಮೂಮೆಂಟು ಕಷ್ಟ ಐತಿ ಇದನ್ನೈತಿ ತೋರ್ಸೇ ಇಲ್ಲ ಇಲ್ಲಿ ತಕೊಂಡು ಟಿಲ್ 30 years. ಅವು ಬರ್ತಾವ ಅವ್ರವ್ರ ಡಿಸ್ಕಷನ್ ಮಾಡ್ತಾರ. ನಮ್ ತಕ ಇನ್ನೂ ತಕ ಒಂದು ಪಾಯಿಂಟ್ ಇಲ್ಲ. ಅವ್ರ ಮಕ್ಳಿಗಂತ ನಾವ್ ತೋರ್ಸ್ಕೊಟ್ಟಿಲ್ರಿ. ನಾವೇನಿದ್ರು ಫೇಸ್ ಮಾಡ್ಕೊತ ಬಂದಿವ್ರಿ ಸರ್. ನಾನು ಬಂದಿರ್ತಾವ್ರಿ ಪ್ರತಿನಿತ್ಯ, ಹಂಗೇನಿಲ್ಲ ಅಂತಿಲ್ಲ, ಸ್ವಲ್ಪ ಬಂದಿರ್ತಾವ. ಕೆಲವೊಂದ್ಸತಿ ಬಂದಾಗ ಸಾಲ್ವ್ ಮಾಡ್ಕೊತೀವ್ರಿ. ಅದ್ರಲ್ಲೇ ಕೂಡೋಗಿಲ್ರಿ, ಮತ್ ಮೂವ್ ಹಾಕೋತ ಮುಂದೆ ಬರ್ತೀವ್ರಿ. ಬಟ್ ಪಪ್ಪ ಹೇಳ್ತಿದ್ರು 10 ರೂಪಾಯಿ ವ್ಯಾಲ್ಯೂ ಮಕ್ಕಳೇನಾದ್ರೂ ಕೆಡಿಸಿ ಕೊಟ್ಬಿಡೋಣ, ಅದನ್ನ 8 ರೂಪಾಯಿ ಕೆಡಿಸೋದೇನ್ ಬೇಡ, ಬಟ್ ಅವ್ರಿಗೆ 20 ರೂಪಾಯಿ ದುಡಿಯೋದ್ ಕಲ್ಸೋಣ ಅಂತ. ಇಲ್ಲ ಅದಂತೂ ಹೇಳ್ತಾರೆ. ಈಗ ಎಲ್ಲಾರು ಪೇರೆಂಟ್ಸ್ ಬೇಡ್ ಮೇಲೆ ಒಂದ್ 20,000 ರೂಪಾಯಿ ತಗೋರಿ, ಬಟ್ ಆದ್ಮೇಲೆ ಅದ್ರದ್ದು ಲೆಕ್ಕ ಏನೈತಲ್ಲ ನಿಮ್ದ್ರೊಳಗ್ ನೀವ್ ಇಟ್ಕೋರಿ. ಅಂದ್ರೆ ನಿಮ್ಗ್ ಗೊತ್ತಾಕೈತಿ ಒಂದ್ ಲೆಸನ್ ನಾವ್ ಪಪ್ಪ ಅಂದ್ರೊಳಗ್ ಕಲ್ತಿದ್ದಾರೆ. ನಾನು ಈಕಿ ಇಬ್ರೇ ಇದ್ವಿ ಬೆಲ್ಗಾಮಲ್ಲಿ, ಬರೋರು ಎಲ್ಲಾರು ಕಳ್ಸೋರ. ಬಟ್ ಅವಾಗ ನಮ್ಗೂ ಲೈಫ್ ಲೆಸನ್ 2,000 ರೂಪಾಯಿದಾಗ ಪೂರಾ ಮನಿ ನಡೆಸ್ಬೋದು, 20,000 ಇದ್ರು ನಡೆಸ್ಬೋದು, 2 ಲಕ್ಷ ಇದ್ರೂ ನಡೆಸ್ಬೋದು. ಸೊ ದಾಟ್ ಡಿಫರೆನ್ಸಸ್ ಲೈಫ್ ಸ್ಟೈಲ್ ನಮಗ್ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು ಇಬ್ರೇ ಇದ್ದಾಗ. ಒಮ್ಮೆ ಇದ್ರೆ ಖರ್ಚು ಮಾಡ್ರೆ ಇನ್ 28 days ಹೆಂಗ್ ತೆಗಿಬೇಕು 1 month. ಸೊ ದ್ಯಾಟ್ ವಿ ಲರ್ನ್ 3-4 years ದಾಗ. ಸೊ ಎಲ್ಲಿದ್ರು ಸರ್ವೈವ್ ಆಗ್ಬೋದು, ಎಷ್ಟು ದುಡ್ಡು ಐತಿ ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿ ಅಂತ ಖರ್ಚು ಮಾಡ್ಬೋದು. ಇಲ್ಲ ಮಾಡಬಹುದು. ನೆಕ್ಸ್ಟ್ ಏನ್ ಎಷ್ಟು ಇಂಪಾರ್ಟೆನ್ಸ್ ಐತಿ ಖರ್ಚು, ಅದ್ ಬೇಕಾ ಬೇಡವಾ, ಅದ್ ಈ ಕ್ಷಣ ಇಂಪಾರ್ಟೆಂಟ್ ಐತೋ ಇಲ್ಲೋ. ಒಂದ್ ವಸ್ತು 5,000ಗೂ ಸಿಗ್ಬಹುದು, ಒಂದ್ ವಸ್ತು 100ಗೂ ಸಿಗ್ಬಹುದು. ಅದ ನಮ್ಗೆ ಯಾವ ಸರಿ ಆಗ್ತದ, ನಾವೆಲ್ಲಿ ಉಳಿಸ್ಬೇಕ, ಎಲ್ಲಿ ಖರ್ಚು ಮಾಡ್ಬೇಕಲ್ಲಿ ಮಾಡ್ಬೇಕು. ಲೆಸನ್ ಕಲ್ತಿದ್ದ. ಮತ್ ಯಾವ ವಸ್ತು ಯಾವ ರೇಟ್ ಅಲ್ಲಿ ಹೆಂಗ್ ಸಿಗುತ್ತೆ, ಯಾವ ಮಾರ್ಕೆಟ್ ವ್ಯಾಲ್ಯೂ ಏನೈತಿ, ಎಲ್ಲಿ ಹೋಲ್ಸೇಲ್ ದಾಗ ಸಿಗ್ತೈತಿ, ಅದ ತಗೊಂಡ್ ಬ್ರ್ಯಾಂಡ್ ಹಾಕಿ ಅಲ್ಲಿ ಟ್ಯಾಗ್ ಹಾಕಿರ್ತಾರ. ಸೊ ಅದು ನೋಡಿ ಒಬ್ಬನಿಂದ ನಾವು ಆ ಮಾರ್ಕೆಟ್ಸ್ ಎಲ್ಲಾನು 10 ರೂಪಾಯಿ ವಸ್ತು 20 ರೂಪಾಯಿಗೂ ಸಿಗ್ತದ್ರಿ. ಬ್ಯಾಂಡ್ ಮಾಡಿ 10 ರೂಪಾಯಿ ವಸ್ತು ಅವ್ರು 20 ರೂಪಾಯಿನೂ ಮಾಡಿ ಮಾರ್ತಾರಲ್ಲ, ಅದು ಅವರಿಂದ ಕಲ್ತೀವ್ರಿ ನಾವು. ಬ್ರ್ಯಾಂಡ್ ಅಂದ್ರೆ ಯಾವ ಮಾರ್ಕೆಟ್ಸ್ ಅಲ್ಲಿ ಏನೇನು ಹೋಲ್ಸೇಲ್ ಸಿಗುತ್ತೆ, ರಿಟೇಲ್ ಸಿಗುತ್ತೆ, ಬ್ರಾಂಡೆಡ್ ಸಿಗುತ್ತೆ. ಸೊ ಹಿ ಟಾಟ್ ಅಸ್. ಮತ್ತೆ ನಮ್ಗೆ ಇನ್ನೊಂದ್ ಐತಿ, ಇಲ್ಲೇ ತಿನ್ಬೇಕು, 5 star ಅಲ್ಲೇ ತಿನ್ಬೇಕು, 7 star ಅಲ್ಲಿ ತಿನ್ಬೇಕು, 3 star ಇಲ್ಲ. ಎಲ್ಲಿ ಏನ್ ಚೆನ್ನಾಗಿರುತ್ತೆ, ಅವ್ರಿಗೆ ನಮ್ಗಿಂತನೂ ಜಾಸ್ತಿ ಫುಡ್ ಅದಾರ.
ಇದ್ ಪಾಪ ಚಲೋ ಸಿಗ್ತೈತಿ, ಹಾ ನಡೀರಿ ಹೋಗೋನು ಟ್ರೈ ಮಾಡೋನು. ಹಾ. ಸೊ ಅದೊಂದ್ ಇದನ್ನೈತಿ. ಅದಕ್ಕ ಅಲ್ಯಾಕ ಸಣ್ಣ ಜಾಗ ಎಲ್ಲ ದೊಡ್ಡ ಜಾಗ ಇಲ್ಲ, ಅವ್ರು ನಮ್ಕಿಂತ ಜಾಗಗಳು ಗೊತ್ತೈತಿ. ಹೀ ಟೇಕಸ್ ಎವ್ರಿ ಟೈಮ್ ಅಲ್ಲಿ ಚಲೋ ಐತಿ ನೋಡ್ರಿ, ಆ ಹೋಟೆಲ್ ಚಲೋ ಆಗೈತಿ, ಈ ಪ್ಲೇಸ್ ಚಲೋ ಆಗೈತಿ. ಸೊ ಎವ್ರಿ ಟೈಮ್ ಎಲ್ಲೇ ಟ್ರಿಪ್ ಹೋದ್ರು ನಮ್ಕಿಂತ ಜಾಸ್ತಿ ಅವ್ರು ರಿಸರ್ಚ್ ಮಾಡಿರ್ತಾರೆ ಯಾವ್ದೋ ಪ್ಲೇಸ್. ನಾವ್ ಯಾವ ಫುಡ್ಡಿಗೂ ಹೆಸರಂತ ಇಡಂಗಿಲ್ರಿ, ಅದ್ ರುಚಿ ಇರ್ಲಿ ಬಿಡ್ಲಿ. ಅದಕ್ಕ ಅನ್ನಪೂರ್ಣೇಶ್ವರಿ ಅಂತೇಳಿ ನಾವು ಅದಕ್ಕೆ ಯಾವಾಗೂ ಟೇಸ್ಟ್ ಕಮ್ಮಿ, ಹಾ ಇದು ಹೆಚ್ಚಕ್ಕೆ ಟೇಸ್ಟ್ ಐತಿ, ಸ್ವಲ್ಪ ಕಮ್ಮಿ ಟೇಸ್ಟ್ ಐತಿ, ಅಷ್ಟರೊಳಗ ನಾವು ಖುಷಿಯಾಗಿ ಅದ್ರ ಎಂಜಾಯ್ ಮಾಡ್ತೀವ್ರಿ. ಫುಡ್ದ ಎಲ್ಲಿ ಹೋದ್ರು ಮತ್ತೆ ಎಲ್ಲಿ ಸ್ಪೆಷಲ್ ಸಿಗ್ತೈತಿ ಅಲ್ಲಿ ಸ್ವಲ್ಪ ಟ್ರೈ ಮಾಡ್ಕೊತಿರ್ತೀವ್ರಿ. ಯಾವ ಥರ ಯಾವ ಊರಾಗ ಏನು ಸ್ಪೆಷಲ್ ಇರ್ತೈತಿ. ಈಗ ಮುಂದೆ ನಿಮ್ಗೊಂದು ದೊಡ್ಡ ಜವಾಬ್ದಾರಿ ಇದೆ. ಇವರಿಬ್ಬರು ಮದುವೆ ಅಂದ್ರೆ ಇಂಥ ಮನೆ ಸಿಗ್ಬೇಕು, ತುಂಬ ಕುಟುಂಬದಲ್ಲಿ ಸಿಗ್ಬೇಕು, ನಮ್ಮಂಗ ಮನಿ ಅವ್ರದೇ ಇರ್ಬೇಕಂತ ಒಂದ್ ಏನೋ ಥಾಟ್ಸ್ ಇರುತ್ತೆ. ಅದ್ರ ಬಗ್ಗೆ ಆತರ ಏನಿಲ್ರಿ. ನಮ್ಮ ಮಕ್ಳು ಇಲ್ಲಿ ಹೆಂಗದಾರ ಅಲ್ಲಿದ್ರೆ ಸುಖಿ ಇದ್ರೆ ಸಾಲ್ಕ. ಅದಕ್ಕೆ ಅವ್ರು ಕಲ್ಸೋದಂತಿ ನಾವೆಲ್ಲ ಕಲ್ಸ್ಬಿಟ್ಟಿವ್ರಿ. ಅವ್ರ ಹೆಂಗ ಜೀವನ ತೆಗಿಬೇಕು ಅನ್ನೋದವ್ರನ್ನ ಹೇಳೇ ಕೊಟ್ಟಿವ್ರಿ. ಆ ಟೈಪ್ ಅವರು ತಮ್ದ ಜರ್ನಿ ತಾವ್ ಸಾಗ್ ಮಾಡ್ಕೊತಾರ್ರಿ. ನಾವ್ ಯಾವ ಹಿಂಗೆ ಅಂತ ಇಟ್ಕೊಂಡಿಲ್ಲ. ಅವ್ರ ನಸೀಬ, ಹಾ ಅವ್ರದ್ದು ಎಲ್ಲೇ ಇದೆ ಅಲ್ಲೇ ಹೋಗೋದಲ್ಲ. ನಾವು ಆ ಥರ ಈಗ ಬೇಕು ಆಗ್ಬೇಕಂತ ಏನಿಲ್ಲ. ನೀವೇನು ಯೋಚನೆ ಮಾಡಿದ್ರಿ? ಏನೋ ಆ ಥರ ಏನೋ ಇಲ್ಲ, ಎಲ್ಲಿ ಯಾವಾಗ ಆಗ್ತದ ಅಂತ ಪುಣ್ಯ ಮಾಡಿರ್ತಾರೆ ಸಸಿ ಅಂದ್ರೆ ಹೋದವ್ರ ಮನೆ. ಹೌದು, ಅದೇ ಒಂದೇ ನಮ್ಗೆ ಖುಷಿ ರೀ. ಅವ್ರು ನೆನ್ಸಿದ್ರೆ ಸಾಕಲ್ಲ. ಇಲ್ರಿ, ಇಷ್ಟಿದು ಬಹಳ ಖುಷಿ ಆಯ್ತು, ನನಗೆ ಖುಷಿ ಆಗುತ್ತೆ. ಮತ್ತೊಂದಿಷ್ಟು ಮಾತುಕತೆ ಮುಂದುವರಿಯೋಣ. ಅಷ್ಟರೊಳಗಡೆ ನೀವು ನಮಗೆ ನಿಮ್ಮ ಮನೆ ತೋರಿಸ್ಕೊಂಡು